ಫುಲ್ಲು ಚಳಿ ಆಗ್ತಾ ಇದೆಯಾ ಇವತ್ತು? ಹೌದು ತಾನು, ಫುಲ್ ಚಳಿ ಆಗ್ತಾ ಇದೆ. ಓ ಓಕೆ ಓಕೆ, ನಿನ್ ಚಳಿ ಎಲ್ಲ ಇನ್ ಸ್ವಲ್ಪ ಹೊತ್ತಿಗೆ ಓಡೋಗುತ್ತೆ. ಓ ರಿಯಲಿ? ಹೇಗೆ ಅಂತ ಕೇಳ್ತೀಯಾ? ಹೇಳು. ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಗೊತ್ತಾ? ಯಾರು? ಬೇಗ ಹೇಳು. ನೀನ್ ಎಲ್ಲ ಆಕ್ಟರ್ಸ್ ನ ನೋಡಿದ್ಯಾ ಮೂವೀಸ್ ಅಲ್ಲಿ? ನಾನಿದ್ದು ಕಾಡಲ್ಲಿ, ಅಲ್ಲಿ ಟಿವಿ ಎಲ್ಲ ಇರ್ಲಿಲ್ಲ. ಇವತ್ತು ನೋಡ್ತೀಯಾ ನಮ್ಮೆಲ್ಲ ಆಕ್ಟರ್ಸ್ ನ? ನಾನು ನಿನಗೆ ಇಲ್ಲಿಂದಾನೇ ತೋರಿಸ್ತೀನಿ. ರೆಡಿನಾ ನೋಡೋಕೆ? 100%, 200% ರೆಡಿ. ಸಿಗ್ನಲ್ ಬಂತು, ಶುರು ಮಾಡೇ ಬೇಡ. ಇದು ತನುಷ್ ವ್ಲಾಗ್ಸ್ ಅರ್ಪಿಸುವ ಸೀಸನಲ್ ಎಪಿಸೋಡ್ 9. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಗೆಸ್ಟ್ ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ಚಿನ್ನದ ನಾಡಿನ ಪ್ರತಿಭಾನ್ವಿತರು. ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಗಿನ್ನಿಸ್ ದಾಖಲೆಯನ್ನ ಮಾಡಿದಂತವರು. ಮಿಮಿಕ್ರಿ ಕಲಾವಿದರು. ಅದೇ ರೀತಿ ಮೂಗಿನಲ್ಲಿ ಶಹನಾಯಿಯನ್ನ ನುಡಿಸುವುದರ ಮೂಲಕ ಸಾಧನೆಯನ್ನ ಮಾಡಿದಂತವರು. ಪ್ರೀತಿಯಿಂದ ಸ್ವಾಗತಿಸೋಣ ಶ್ರೀಯುತ ಪ್ರೇಮ್ ಸಿ ಶೇಖರ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ತನುಷ್ ವ್ಲಾಗ್ಸ್ಗೆ ನಿಮ್ಗೆ ಹೃದಯಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇದು ಒಂಥರ ಡಿಫ್ರೆಂಟ್ ರೌಂಡ್. ಟಾಸ್ಕ್ಸ್ ಅಂತೂ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಇದುವರೆಗೂ ಬೇರೆ ತರ ನೋಡ್ತಾ ಇದ್ರೆ, ಇದು ಸೀಸನಲ್ ಆಗಿರೋದ್ರಿಂದ ಒಂದು ಮಿಮಿಕ್ರಿ ಟಾಸ್ಕ್ಸ್ ಅಂತ ಹೇಳ್ಬೋದು. ಸರಿ, ಶುರು ಮಾಡೇ ಬೇಡ. ಮೊದಲನೇ ಸುತ್ತು ಯಾವ ರೀತಿ ಅಂದ್ರೆ, ನಮ್ಮ ರೆಟ್ರೋ ಹೀರೋಸ್ ಅಂದ್ರೆ ನಂಬರ್ 1 ಸ್ಟಾರ್ಸ್ ಆಗಿದ್ದವರು, ಅಂದ್ರೆ ನಮ್ಮ 90s ಜನರೇಷನ್ಸ್ ಅಲ್ಲಿ ಅಂತಹ ಒಂದು ಕಲಾವಿದರ ಮಿಮಿಕ್ರಿ ನಿಮ್ಮ ಒಂದು ಧ್ವನಿಯಲ್ಲಿ ಕೇಳಬೇಕು ಅಂತ ಆಸೆ. ಮೊದಲು ಯಾರು ಅಂತ ನೋಡೇ ಬೇಡ. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಿಮಿಕ್ರಿ ಇದು ನಿಮ್ಮ ಮುಂದೆ. ನೋಡಿ ತುಂಬಾ ಖುಷಿ ಆಗ್ತಾ ಇದೆ ತನುಷ್ ಅವ್ರೆ. ನಿಮ್ಮ ಒಂದು ಇದು ಜರ್ನಿ ಏನಿದೆ ಅದು 100 ವರ್ಷ, 1000 ಸಬ್ಸ್ಕ್ರೈಬರ್ಸ್ ಅಲ್ಲ, 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ಲಿ, 1 ಮಿಲಿಯನ್ ವ್ಯೂಸ್ ಆಗ್ಲಿ ಅಲ್ವಾ? ಅಣ್ಣ, ಭಕ್ತ ಪ್ರಹ್ಲಾದಂತೆ ಒಂದೇ ಒಂಚೂರು ಝಲಕ್ ಬಿಡೋಣ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಹಟ್ಟಹಾಸವನ್ನು ಸುಟ್ಟು ಆದಿತ್ಯನ ಹಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ಮಹಾತಳ ರಸಾತಳ ತಳ ತಳ ಪಾತಳಗಳನ್ನು ಪಾದದ ಅಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಧನ್ಯವಾದ. ಎಲ್ಲರೂ ಅಷ್ಟೇ ಚೆನ್ನಾಗಿರ್ರಿ ಅಲ್ವಾ? ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಿಮಿಕ್ರಿ ಅದ್ಭುತವಾಗಿ ಮೂಡಿ ಬಂತು. ಈಗ ನೆಕ್ಸ್ಟ್ ಚಿತ್ರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಿಮಿಕ್ರಿ ಇದು ನಿಮ್ಮ ಮುಂದೆ. ಥ್ಯಾಂಕ್ ಯು. ಓಯ್, ಈ ಸೂರ್ಯವಂಶದಾಗೆ ಇದುವರೆಗೂ ಯಾರು ಕಟ್ಕಟ್ಟೆ ಹತ್ತಿದ್ದೇ ಇಲ್ಲ. ಓಯ್, ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಜಾಗ ಆಗಕ್ಕಿಲ್ವಾ? ಓಯ್, ನೀನ್ ತಿಂತಿರೋದು ಬೆಂದಿರೋ ಬಿಳಿ ಅನ್ನನ, ಭತ್ತ ನೆಂದಾದ್ರೂ ಕಂಡಿದೀಯಾ? ಓಯ್ ಕೂಸೆ, ಹೌಲ ಹೌಲ ಹೌಲ. ಅದ್ಭುತ. ಥ್ಯಾಂಕ್ ಯು. ಸೂಪರ್. ಇಷ್ಟ ಆಯ್ತಾ ವಿಕ್ಕಿ? ಎಕ್ಸಲೆಂಟ್. ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ? ಇನ್ನೂ ತುಂಬಾ ಆಕ್ಟರ್ಸ್ ಇದಾರಪ್ಪ. ಎಲ್ಲರನ್ನು ಸ್ಟೆಪ್ ಬೈ ಸ್ಟೆಪ್ ಈಗ ನಾವು ತೋರಿಸ್ತೀವಿ. ಸರಿ, ಮುಂದಿನ ನಟರು ಯಾರು ಅಂತ ನೋಡೇ ಬೇಡ. ನಮ್ಮ ಶಂಕರ್ ನಾಗ್ ಅವರು. ತುಂಬಾ ಖುಷಿ ಆಗ್ತದೆ ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಒಂದ್ ಮಾತಲ್ಲಿ ಹೇಳ್ಬೇಕು, ಇವತ್ತು ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಎಲ್ರೂ ಓಡಾಡಿರ್ತೀವಿ. ಆ ಮೆಟ್ರೋ ಸ್ಟೇಷನ್ ಪ್ಲಾನಿಂಗ್ ಹಾಕಿದ್ದು ನಮ್ಮ ಶಂಕರಣ್ಣ. ಇವತ್ತೆಷ್ಟೋ ಜನ ಆಟೋ ಚಾಲಕರು ಇವತ್ತಿನ ದಿನ ತುಂಬಾ ಅವ್ರನ್ನ ನೆನ್ಸ್ಕೊಂತ ಇದ್ದಾರೆ ಅಂತಂದ್ರೆ ಅದಕ್ಕೆ ಶಂಕರಣ್ಣ ಅವರೇ ಕಾರಣ. ಇವತ್ತು ಅವ್ರು ಬದುಕಿದಿದ್ರೆ ನಮ್ಗೆಲ್ಲರಿಗೂ ಒಂದು ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಇವತ್ತು ಅವ್ರು ಅನ್ಫಾರ್ಚುನೇಟ್ಲಿ ಇಲ್ಲ ನಮ್ ಜೊತೆನಲ್ಲಿ. ಅವರ ಒಂದು ಡೈಲಾಗು, ಯಾಕೆ ನಾನೊಂದೇ ಮಾತು ಹೇಳ್ತಾನೆ ಸ್ನೇಹಿತರ, ಏನು ಅಂದ್ರ ಇವತ್ತು ಮಿಡಲ್ ಕ್ಲಾಸ್ ಜೀವನ ಹೆಂಗಿರುತ್ತೆ ಅಂತಂದ್ರ ತುಂಬಾ ಒದ್ದಾಡ್ತಿರ್ತೇವೆ ಅಲ್ವಾ? 1 ಮಿಲಿಯನ್ ವ್ಯೂಸ್ ಆಗ್ಲೆ ತನುಷ್ ಅವ್ರ ಇನ್ನು ಹತ್ರ ಮಟ್ಟಕ್ಕೆ ಬೆಳೆಯರೆ ಅಲ್ವಾ? ನೋಡಿ ಸ್ವಾಮಿ, ನಾವಿರೋದ ಹೀಗೆ ಅಲ್ವಾ? ಇವರ ಲೋಕ್ಸ್ ಅನ್ನ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಡವ್ರ ಮಕ್ಕಳು ಬೆಳಿಬೇಕು ರೇ ಅಲ್ವಾ? ಪ್ರೇಮ್ ಅವ್ರ ನೀವು ಬೆಳೀರಿ, ನಿಮಗೆ ಒಳ್ಳೆ ಕಡೆ ಚಾನ್ಸ್ ಸಿಕ್ಲಿ. ಥ್ಯಾಂಕ್ ಯು. ಅಮೇಸಿಂಗ್. ನಮ್ಮ ಶಂಕರ್ ನಾಗ್ ಅವರು ಎಷ್ಟು ಚೆನ್ನಾಗಿ ನಮ್ಗೆ ಶುಭ ಹಾರೈಸಿದ್ರು, ಖುಷಿ ಆಯ್ತು. ನೆಕ್ಸ್ಟ್ ನಟರು ಯಾರು ಅಂತ ನೋಡೇ ಬೇಡ. ಕ್ಯೂರಿಯಾಸಿಟಿ ನಂಗೂ ಜಾಸ್ತಿ ಆಗ್ತಾ ಇದೆ. ಇನ್ನು ಒರಿಜಿನಲ್ ವಾಯ್ಸ್ ಕೇಳ್ದಂಗೆ ಇದೆ ಅಲ್ವಾ? ನಿಮ್ಗೂ ಹಾಗೆ ಅನ್ಸಿದ್ರೆ ತಪ್ಪದೆ ಲೈಕ್ ಮಾಡಿ. ರೆಬಲ್ ಸ್ಟಾರ್ ಅಂಬರೀಶ್ ಅವರು.
ನಿಮ್ಗೆ ಪಂತಿ ಜಾತಿ ದೊಡ್ಡದಾದ್ರೆ ನನಗೆ ನಮ್ಮ ತನುಷನ ಪ್ರೀತಿ ದೊಡ್ಡದು ಕಣಲ್ಲ. ನೋಡಿ ನಿನಗೆ ಯಾಕೆ ಬೇಕದು, ಟೀಕ ಮುಚ್ಕೊಂಡು ಹೋಗಲ್ಲ, ನಿಂದೊಳ ಕತೆ ಆಯ್ತು. ನೋಡಿ ನಮ್ಮದೆಲ್ಲ ಹಿಂಗೆ, ನಾವ್ ಹಿಂಗೆ ಮಂಡ್ಯದವರು ಈ ತರನೇ ಮಾತಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬರ್ಲಾ? ನಮ್ಮ ರೆಬಲ್ ಸ್ಟಾರ್ ಅವ್ರನ್ನ ನೇರವಾಗಿ ದರ್ಶನ ಮಾಡಿಸ್ಬಿಟ್ರು ಇವತ್ತು ನಮ್ಮ ಮಿಮಿಕ್ರಿ ಕಲಾವಿದರು ಪ್ರೇಮ್ ರವರು. ಇನ್ನು ಸಾಕಷ್ಟು ಟ್ಯಾಲೆಂಟ್ಸ್ ಇದೆ ಇವರಲ್ಲಿ. ಪೂರ್ತಿ ವಿಡಿಯೋವನ್ನ ವೀಕ್ಷಿಸಿ ಇನ್ನೂ ಇವ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ನೆಕ್ಸ್ಟ್ ನಟರು ಯಾರು ಅಂತ ನೋಡಿ ಬೇಡ. ಧೀರೇಂದ್ರ ಗೋಪಾಲ್ ರವರು. ತುಂಬಾ ಸಂತೋಷ. ನನಗೆ ತುಂಬಾ ಫೇಮಸ್ ನೇಮ್ ಕೊಟ್ಟಿದ್ದು ಸರ್ ಅವ್ರ ವಾಯ್ಸು. ನಾನು ಫಸ್ಟ್ SLC ಇಂದ ಇವ್ರ ವಾಯ್ಸನ್ನ ಕಲ್ತ್ಕೊಂಡ್ ಬಂದೆ. ತುಂಬಾ ಬೇರೆ ಬೇರೆ ಕಡೆ ನಾನು ನಮ್ಮ ಗೋಪಿ ಸರ್ ಅವ್ರು ಕೂಡ ಇವ್ರ ವಾಯ್ಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂದ್ರು. ಇವ್ರ ವಾಯ್ಸ್ ನನ್ ತುಂಬಾ ಒಂದು ಇವ್ರದ್ದು ಮುಖ್ಯಮಂತ್ರಿ ಚಂದ್ರು ಅವ್ರದ್ದು ಒಂದು ಸಂಭಾಷಣೆ ಇದೆ, ಅದನ್ನ ಹೇಳ್ತೀನಿ. ಶಿವನೇ ಶಂಭುಲಿಂಗ ಅಲ್ಲ ಕಳ್ಳ ಬರ್ಲ ಮುಖ್ಯಮಂತ್ರಿ ಚಂದ್ರು ಇಲ್ಲಿ ಡೋರ್ ಡೆಲಿವರಿ ಅಂದ್ರೆ ಏನಪ್ಪ? ಒಯ್ಯೋ ಬೋಗಮ್ಮಗೆ ಕಣೋ, ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನ್ ಗೊತ್ತಾ? ಏನ್ಲ ಹೆಂಗಂದ್ರೆ SMR ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿರೋ ಗರ್ಭಿಣಿ ಹೆಂಗಸರು ಯಾರು ಇರ್ತಾರೆ ಅವರೆಲ್ಲರೂ ಡಾಕ್ಟರ್ ಗೊತ್ತಾಗದಂಗೆ ಡೋರ್ ಹತ್ರ ಬಂದ್ಬಿಟ್ಟು ಡೆಲಿವರಿ ಮಾಡ್ಕೊಬಿಟ್ರಿ, ಅದೇನೋ ಡೋರ್ ಟು ಡೋರ್ ಡೆಲಿವರಿ ಅಂದ್ರೆ ಏನಂತೀಯ ಅಲ್ವಾ? ಅದು ನಿನ್ನ ಮಾತು ಅಪ್ಪಿ ತಪ್ಪಿ ಗರ್ಭಿಣಿ ಹೆಂಗಸರು ಕೇಳಿಸ್ಕೊಂಡವ್ರೆ ಅಂದ್ರೆ ಮೊದಲು ನಿನ್ನನ್ನ ಡೆಲಿವರಿ ಮಾಡ್ಬಿಡ್ತಾರೆ ಜೀವ. ಅಣ್ಣ ಅನ್ನನ್ನ ಪಾತೆಯ ಅಂತ ಸಾಂಗ್ ಆಡ್ತೀರಾ ನೀವು? ಅನ್ನನ ಪಾತೆಯ ಆ ಪಾತಿ ತೇ 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 ತೇನೆ ಅಲ್ಲೇ ಕಾಣೋ ಪಾಪಿ ನನ್ನ ಮಗನೇ. ಈ ಸಾಂಗ್ ಅಲ್ಲಿ ಇನ್ನೇನೈತೆ ಶಿವ? ವಾವ್, ಅಮೇಝಿಂಗ್. ನಮ್ಮ ಧೀರೇಂದ್ರ ಗೋಪಾಲ್ ಅವರ ಮಾತಲ್ಲಿ ವರ್ಣಿಸಲು ಆಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಿ ಸೂಪರ್ ಆಗಿ ಒಂದು ಮಿಮಿಕ್ರಿಯನ್ನ ಮಾಡಿಕೊಟ್ರು. ನೆಕ್ಸ್ಟ್ ಫೇಮಸ್ ನಟರು, ಸ್ಟಾರ್ ನಟ ಯಾರು ಅಂತ ನೋಡೋಣ. ಮುಖ್ಯಮಂತ್ರಿ ಚಂದ್ರ ಅವರು. ನನಗೆ ತುಂಬಾ ಇಷ್ಟ ಇವ್ರ ವಾಯ್ಸು. ಇವ್ರ ಮುಂದೆನೂ ಒಂದ್ಸತಿ ಮಿಮಿಕ್ರಿ ಸಹ ಕೊಟ್ಟಿದ್ದೆ. ಸೂಪರ್. ಮಗೆ ಕಣೋ ಅಲ್ವಾ? ಯಾಕೋ ಮೀಸೆ ಮೀಸೆ ಆ ನಾಟಿ ಕೋಳಿ ಹೆಂಗು ಮೀಸೆ ಒಂದ್ಸತಿ ಟೇಸ್ಟ್ ಮಾಡ್ಬೇಕು ಅಂತ ಐತಿ ಕಣು. ಅಣ್ಣ ನೀವು ಕೂಡ ಅನ್ನನ್ನ ಪಾತೆ ಹಂಗೆ ಆ ಸಾಂಗ್ ಅಂತ ಹೇಳಿ ಅಣ್ಣ. ಅನ್ನನ್ನ ಪಾತಿಯ ಪಾತಿ ತೇ 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 ಬೋಳನ್ ಮಕ್ಳು ಕಡ್ರು ನೀವು, ಅನ್ನನೇ ಬೇಕಾ? ಥ್ಯಾಂಕ್ ಯು. ನೋಡಿದ್ರ ನಮ್ಮ ಪ್ರೇಮ್ ಸಿ ಶೇಖರ್ ಅವರ ಒಂದು ಟ್ಯಾಲೆಂಟ್ ಎಷ್ಟು ನಿಜಕ್ಕೂ ಗ್ರೇಟ್. ಒಬ್ಬ ಆಕ್ಟರ್ನ ಮಿಮಿಕ್ರಿ ಮಾಡ್ತಾರೆ, ಇಬ್ಬರನ್ನ ಮಿಮಿಕ್ರಿ ಮಾಡೋದನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಟ್ ಮಲ್ಟಿಪಲ್ ಆಕ್ಟರ್ಸ್ನ ಮಿಮಿಕ್ರಿ ಮಾಡಿ ತೋರಿಸ್ತಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅನ್ಬೋದು. ಅದಕ್ಕೆ ಇವರು ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದಾರೆ. ಸರಿ, ಇವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳೇಬೇಡ. ಮೊದಲ ಪ್ರಶ್ನೆ ನಿಮಗೆ, ಹೇಳಿ, ನಿಮ್ಮ ಈ ಕಲೆ ಹೇಗೆ ಪ್ರಾರಂಭವಾಯಿತು ಮತ್ತೆ ಯಾವ ವಯಸ್ಸಿನಿಂದ ಮಿಮಿಕ್ರಿ ಅನ್ನೋದು ಪ್ರಾರಂಭವಾಯಿತು? ನನಗೆ 9th ಸ್ಟ್ಯಾಂಡರ್ಡ್ ನಾನು ಓದ್ಬೇಕಾದ್ರೇನೆ ನನಗೆ ಈ ಮಿಮಿಕ್ರಿನಲ್ಲಿ ಆಸಕ್ತಿ ಇತ್ತು. ಮಿಮಿಕ್ರಿ ದಯಾನಂದ್ ಸರ್ ಯಾವಾಗೂ ನೋಡ್ತಿದ್ದೆ, ಬಟ್ ಈ ಮಿಮಿಕ್ರಿ ಫೀಲ್ಡ್ ಅಲ್ಲಿ ತುಂಬಾ ಜನ ಗುರುಗಳು ನನಗೆ ಬಂದ್ಬಿಟ್ರು. ಫಸ್ಟ್ ಏನು ಅಂತಂದ್ರೆ ನಮಗೆ ಚಿಕ್ಕದೊಂದು ಉರಿಯಾ ಟಿವಿ ಅಂತ ಬರ್ತಿತ್ತು ಅವಾಗ. ಪ್ರಾಣೇಶ್ ಸರ್ ಅವ್ರ ಜೊತೆನಲ್ಲೆಲ್ಲ ನಾನು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್. ಮಿಮಿಕ್ರಿ ದಯಾನಂದ್ ಸರ್ ಇವರು ಆ ವಿಡಿಯೋಸ್ ಅನ್ನೆಲ್ಲ ನೋಡ್ತಿದ್ದೆ, ಇವ್ರ ತರ ನಾನು ಮಾಡ್ಬೇಕು ಅಂತ ಅಂದ್ಬಿಟ್ಟು ಜಸ್ಟ್ ನಾನು ರಾಜ್ಕುಮಾರ್, ನಾನು ವಿಷ್ಣುವರ್ಧನ್, ಅವಾಗ ಅಲ್ಲಿ ಕಚ್ಬಿಟ್ಟು ಶಂಕರ್ನಾಗ್ ಅಂತಿದ್ದೆ. ಆಮೇಲೆ ಇಂಪ್ರೂವೈಸ್ ಮಾಡ್ಕೊಂಡು ಹೋಯ್ತು. ಆಗಿನ ಕಾಲದಲ್ಲಿ ನಮಗೆ ಜಾಮಿಟ್ರಿ ಬಾಕ್ಸ್ ಒಂದು ಬುಕ್ ಅನ್ನ ಪ್ರೈಸ್ ಕೊಟ್ಟಿದ್ರು. ತುಂಬಾ ಖುಷಿ ಪಟ್ಟೆ ನಾನು. ನನಗೆ ಪ್ರೈಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಟೆ, ಹೆಮ್ಮೆ ಇತ್ತು. ಅದಾದ್ಮೇಲೆ ಇವತ್ತು ಸುಮಾರು ಅವಾರ್ಡ್ಸು ರಿವಾರ್ಡ್ಸು ಕರ್ನಾಟಕ ರೆಕಾರ್ಡ್ ಆಗಿದೆ. ಜೊತೆನಲ್ಲಿ ತುಂಬಾ ರಾಜ್ಯ ಪ್ರಶಸ್ತಿನೂ ಸಿಕ್ತು ಮಿಮಿಕ್ರಿನಲ್ಲಿ. ತುಂಬಾ ಇನ್ನ ನಡೀತಾ ಇದೆ. ಈಗ ಇಂಡಿಯಾ ಮತ್ತೆ ಏಷ್ಯಾ ಲೆವೆಲ್ ಅಲ್ಲಿ ಕೂಡ ನಂದು ಅಪ್ರೂವ್ಮೆಂಟ್ ಮಾಡಿದ್ದಾರೆ. ಅದಕ್ಕೆ ಮೊದಲ ಗುರು ನನಗೆ ಹನುಮಾನ್, ಜೈ ಹನುಮಾನ್. ಯಾಕೆ ಅಂತಂದ್ರೆ ನಾನು ಹನುಮಾನ್ ಚಾಲಿಸ ತುಂಬಾ ಓದ್ತಿರ್ತೀನಿ. ಬರ್ಬೇಕಂದ್ರೂ ಕೂಡ ಹನುಮಾನ್ ಚಾಲಿಸ ಹೇಳ್ಕೊಂಡೇ ಬರ್ತೀನಿ, ಹೋಗ್ಬೇಕಂದ್ರೂ ಹನುಮಾನ್ ಚಾಲಿಸ ಹೇಳ್ಕೊಂಡು ಹೋಗ್ತೀನಿ. ಅದೊಂದು ವೃತ್ತಿಪರ ಇದಾಗೋಗಿದೆ ನನಗೆ. ಸರಿ ಅಣ್ಣ, ನಿಮ್ಮ ಈ ಕಲೆಗೆ ಸ್ಫೂರ್ತಿ ಯಾರು?
ಸ್ಫೂರ್ತಿ ಎಲ್ಲರಿಗೂ, ಎಲ್ಲ ಗುರುಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಗುರುಗಳು ನನಗೆ ಯಾರ್ಯಾರು ಇದುವರೆಗೂ ನನಗೆ ಒಂದು ಅಕ್ಷರ ಕೂಡ ನನಗೆ ಕಲ್ಸಿದಾರೋ ಅವರೇ ನಿಜವಾದ ನನಗೆ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದರಲ್ಲಿ. ವಂಡರ್ಫುಲ್. ತುಂಬಾ ಅದ್ಭುತವಾಗಿ ನಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟರು ಪ್ರೇಮ್ರವರು. ನೆಕ್ಸ್ಟ್ ಸುತ್ತಿಗೆ ಹೋಗೇ ಬೇಡ. ಇದು ನಿಮ್ಮ ಎರಡನೇ ಸುತ್ತು. ಎರಡನೇ ಸುತ್ತು ಯಾವ ರೀತಿ ಅಂದ್ರೆ, ಈಗ ನೀವು ವರ್ಷನ್ 1 ನೋಡಿದ್ರಿ ಅಂದ್ರೆ ಫೇಮಸ್ ನಟರು ನಮ್ಮ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಧೀರೇಂದ್ರ ಗೋಪಾಲ್ ಅವರು, ಇನ್ನು ಅನೇಕ ಕಲಾವಿದರ ಮಿಮಿಕ್ರಿಯನ್ನ ಕೇಳಿದ್ರಿ. ಈಗ ನೆಕ್ಸ್ಟ್ ವರ್ಷನ್, ಸೆಕೆಂಡ್ ವರ್ಷನ್ ಆಫ್ ಆಕ್ಟರ್ಸ್ ಮಿಮಿಕ್ರಿ ಯಾವ ರೀತಿ ಮಾಡ್ತಾರಂತೆ ನೋಡೋಣ. ಮೊದಲ ಫೇಮಸ್ ನಟರು ಯಾರು ಅಂದ್ರೆ ಟೈಗರ್ ಪ್ರಭಾಕರ್ ಅವರು. ನೋಡೆ ನೋಡೆ ಮಿಸ್ಟರ್ ಮಂಕೆ, ನೀನು ಒಂಥರ ಪಂಕೆ, ಪಿಂಕಿ ಆಗ್ತೀಯನೋ ಕೊಂಪೆ, ಐ ಲವ್ ಯು. ನೋಡಿ ಮಿಸ್ಟರ್ ಪ್ರಭಾಕರ್ ಅವ್ರೆ, ನನ್ನ ಮಿಮಿಕ್ರಿಯನ್ನ ನಾನು ನಿಮಗೆ ತಪ್ಪು ಅನ್ಸಿದ್ರೆ ನನ್ನನ್ನ ಏನು ಮಾಡ್ತೀರಾ ಕ್ಷಮಿಸ್ಬಿಡಿ. ಆಮ್ ರೈಟ್. ಸೂಪರ್. ನೆಕ್ಸ್ಟ್ ನಟರು ಯಾರು ಅಂತ ನೋಡೋಣ. ಸಾಯಿ ಕುಮಾರ್ ಅವರು. ಯಾಕೆ 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 ಲಂಚ, ಮೈ ಡಿಯರ್ ಲೈಫ್, ಯಾಕೆ ನೀನ್ ನನಗೆ ಲಕ್ಷ ಕೊಡೋದಕ್ಕೆ ದಾನ ವೀರೇಶ್ವರ ಕರ್ಣನ, ಇಲ್ಲ ಚಿಕ್ಕ ವಯಸ್ಸಿನಿಂದ ಬೆಳೆಸಿರೋ ನನ್ನ ತಂದೆನಾ, ಇಲ್ಲ ಹೆಣ್ಣು ಕೊಟ್ಟ ಮಾವನ, ಇಲ್ಲ ಮೈ ಡಿಯರ್ ಮಮ್ಮಿ, ಯಾಕೆ ಇವನ ಹೆಸರು ಸತ್ಯ, ಅವನ ಹೆಸರು ಧರ್ಮ, ನೀನ್ ಅವ್ರಿಗೆ ಹಾಲು ಕುಡಿಸ್ತೀಯ, ಹಾಲು ಅದ್ರಲ್ಲಿ ಬರೋದು ಹಾಲಲ್ಲ ರಕ್ತ. ಥ್ಯಾಂಕ್ ಯು. ನಮ್ಮ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ನಟಿಸಿದಂತ ಅಗ್ನಿ IPS. ಎಸ್, ಥ್ಯಾಂಕ್ ಯು. ಸೂಪರ್. ನಮ್ಮ ಸಾಯಿ ಕುಮಾರ್ ಅವರ ನಟನೆ ಹೇಗಿತ್ತು? ಚೆನ್ನಾಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಫೇಮಸ್ ಚಿತ್ರ ನಟರು ಯಾರು ಅಂದ್ರೆ ರಾಕಿ ಬಾಯ್ ಯಶ್. ರಾಕಿ ಬಾಯ್ ಯಶ್ ಅವರ ಮಿಮಿಕ್ರಿ ತುಂಬಾ ಕಡೆ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಇವರು ಮಿಮಿಕ್ರಿ ಮಾಡಿದ್ದೀನಿ. ದಯಾನಂದ್ ಸರ್ ಕೂಡ ಒಂದು ಇದ್ರಲ್ಲಿ ಹೇಳಿದ್ದಾರೆ, ಯಶ್ ಅವರು ಏನಾದ್ರು ನಿಮ್ ಮಿಮಿಕ್ರಿ ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಅಂತ. ಆ ಭಾಗ್ಯ ಸಿಗ್ಬೇಕು ಅವರ ಒಂದು ಮಿಮಿಕ್ರಿ. ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ, ನಮ್ಮ ರಾಕಿ ಬಾಯ್ ಫ್ಯಾನ್ಸ್ ಎಲ್ಲ. ಆಕ್ಚುಲಿ ಒಂದೇ ಒಂದು ಮಾತು ಹೇಳ್ತೀನಿ ಚೀನ, ಏನು ಅಂತಂದ್ರ ಚೀನ ನಿಮ್ಮ ಅಪ್ಪ ಯಾರಲ್ಲ, ರಾಜೇಂದ್ರ ದೇಸಾಯಿ. ನೀನನ್ ತುಂಬಾ ರಿಚ್ ಆಗಿ ನೋಡ್ಕೊಂಡಿದ್ದಾನೆ, ನಾನಿನ್ನು ಹೆಚ್ಚಾಗಿ ನೋಡ್ಕೊಂತೀನಿ. ಯು ಡೋಂಟ್ ವರಿ, ಐ ವಿಲ್ ಕಮಿಂಗ್ ಸೂನ್. ಲೋನ್ ನನ್ ಮಕ್ಕಳ, ಇವತ್ತಿಂದ ನಿಮ್ಮ ಅಕ್ಕ ನನಗ್ ಜೀವ, ಅವ್ರಪ್ಪ ನನಗ್ ಮಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರು, ಚೆನ್ನಾಗಿ ನೋಡ್ಕೊಳ್ಳಿ. ಇವರು ಫಿಲಿಂ ಡೈಲಾಗ್ಸ್ ಇರುತ್ತೆ, ಅವರು ಏನನ್ನ ಔಟ್ಸೈಡ್ ಬಂದಾಗ ಇನ್ನೊಂದ್ ತರ ಮಾತಾಡ್ತಾರೆ. ಅದ್ ಹೆಂಗಿರುತ್ತೆ ಅಂದ್ರೆ, ಮಾತಾಡಿ ಕೇಳೋಣ. ಇವತ್ತು ಬುಡಕ್ ಬೆಂಕಿ ಬಿದ್ದಾಗೆ ರಾಕೆಟ್ ಮೇಲಾರೋದು, ಅದೇ ರೀತಿ ತನುಷ್ ನಮ್ಮನ್ನ ಬೆಳೆಸೋರೆಲ್ಲ ಸಪೋರ್ಟ್ ಮಾಡಿದಾಗ ನಾವ್ ಮೇಲೆ ಎತ್ತಿ ಆರೋದು. ವೀಕ್ಷಕರ ನಿಮ್ಮ ಸಪೋರ್ಟ್ ನಮಗ್ ಬೇಕು, ಏನಂತೀರ ಅಲ್ವಾ? ಥ್ಯಾಂಕ್ ಯು. ವಂಡರ್ಫುಲ್. ರಾಕಿ ಬಾಯ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ನನಗೆ ಗೊತ್ತು, ತುಂಬಾ ಜನ ಇದ್ದೀರಾ ಅಂತ. ಸಖತ್ತಾಗಿ ಮಾಡಿದ್ರು. ನೆಕ್ಸ್ಟ್ ಫೇಮಸ್ ನಟರು ಯಾರು ಅಂತ ನೋಡೇ ಬೇಡ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರ್ ಅವರು. ಯೋದೆ ಗಟ್ಟಿಗೈತಿ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗೆಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ, ಲೇ ಶೇಕ್ ಆಗೋಯ್ತೀಯ. ಅಮ್ಮೆ ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸೋರೆಲ್ಲ ಲೈಲಾ ಮಜ್ನು ಆಗಲ್ಲ. ನಿನ್ಗೆ ಎಂತ ತೋರಿಸಿರೋದು ನಿಮ್ಮಪ್ಪ ಯಾವ್ದೇ ಹುಡುಗ ಆದ್ರು ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ಕಾಗಲ್ಲ. ಯೋಚನೆ ಮಾಡೆ, ಇನ್ನು ಬೇಜಾನ್ ಟೈಮ್ ಐತೆ. ನನ್ಗೆ ನಂದ ಇಲ್ವಾ, ಚಂದ ಇಲ್ವಾ, ಕಡಕ್ಕಾಗಿಲ್ವಾ, ಕದರಾಗಿಲ್ವಾ ರೀ. ನಮ್ಮ ಆಕ್ಷನ್ ಪ್ರಿನ್ಸ್ ಅವರೇ ಬಂದು ಕೂತಂಗಿತ್ತು ನನಗೆ ಒಂದು ಕ್ಷಣ. ನೀವು ಮೂಗಿನಲ್ಲಿ ಶಹನಾಯಿ ನುಡಿಸಿರಂತ ಕೇಳ್ಪಟ್ಟಿದ್ದೀನಿ, ನಾನು ಸಹ ನೋಡಿದ್ದೀನಿ. ಸೊ ಇದಕ್ಕೆ ಪ್ರೇರಣೆ ಯಾವುದು? ಇದಕ್ಕೆ ಪ್ರೇರಣೆ ಬಂದು ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಸನಾದಿ ಅಪ್ಪಣ್ಣ ಮೂವಿ ಇದೆ.
ಆ ಮೂವಿ ಕರೆದರು ಕೇಳದೆ ಶಂಕರನ ಆ ಸಾಂಗ್ ಇದಿಲ್ಲ, ಅದನ್ನ ನಾನು ಯಾವಾಗೂ ಮರದ ಹತ್ರ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಓಕೆ. ಸುಮಾರು ಜನ ಏನ್ ಮಾಡೋರು ಅಂದ್ರೆ ನನ್ನ ಪ್ರಾಕ್ಟೀಸ್ ಟೈಮಲ್ಲಿ ತುಂಬಾ ಬೈದ್ಬಿಟ್ಟು ಹೋಗೋರು, ಇವನೇನಪ್ಪ ಯಾವಾಗ್ಲೂ ಬರುತ್ತೆ ಹುಷಾರು ಅಂತೆಲ್ಲ ಹೇಳೋರು. ಆಮೇಲೆ ಇದ್ಕೊಂಡು ನಾನು ಅದನ್ನೇ ರೂಢಿ ಮಾಡಿಕೊಂಡು ಹನುಮಾನ್ ಚಾಲೀಸ 6 ಮಿನಿಟ್ಸ್ 15 ಮಿನಿಟ್ಸ್ ಬಾರಿಸ್ದೆ ಸ್ಲೋ. ಇದ್ರಲ್ಲೇ ಕರ್ನಾಟಕ ರೆಕಾರ್ಡ್ ಆಯ್ತು. ವಾವ್. ಆವಾಗ ನಮ್ಮ ಕೋಗಿಲಹಳ್ಳಿನಲ್ಲಿ ನಾವು ಇದ್ ಮಾಡಿರೋದು ಕೋಲಾರ ಹತ್ರ. ಅಲ್ಲಿ ನಮ್ಗೆ ವರ್ತೂರ್ ಪ್ರಕಾಶ್ ಸರ್ ಅವರು ನನಗೆ ಸನ್ಮಾನ ಮಾಡಿದ್ರು. ಅವತ್ತಿಂದ ನನಗೆ ಅಲ್ಲಿ ಒಂದು ಏನಂತಾಯ್ತು ಅಂತಂದ್ರೆ ತುಂಬಾ ಮಿಮಿಕ್ರಿ ಮಾಡ್ತಾನೆ, ತುಂಬಾ ಅವಾಗಿಂದ ವ್ಯಾಲ್ಯೂಸ್ ತುಂಬಾ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಸೂಪರ್. ಇದುವರೆಗೂ ಎಷ್ಟು ಸ್ಟೇಜಸ್? ಸುಮಾರು 2,500 ಕಾರ್ಯಕ್ರಮ ಮಾಡಿರ್ತೀನಿ. ನೋಡಿ, ಇದೇ ಸಾಕಲ್ವಾ ರೆಕಾರ್ಡ್. ಅದು ಅಲ್ಲದೆ ನಮ್ಮ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಗಿನ್ನಿಸ್ ದಾಖಲೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ ವೀಕ್ಷಕರೇ, ಇಂತಹ ಒಂದು ಕಲಾವಿದ್ರು ನಮ್ಮ ತನುಷ್ ವ್ಲಾಗ್ಸ್ಗೆ ಆಗಮಿಸಿರೋದು. ಸರಿ ಅಣ್ಣ, ಈಗ 3ನೇ ಸುತ್ತಿಗೆ ಹೋಗೇ ಬೇಡ. ಇದು ನಿಮ್ಮ 3ನೇ ಸುತ್ತು. 3ನೇ ಸುತ್ತು ಏನಪ್ಪಾ ಅಂದ್ರೆ, ನೀವು ಮೂಗಿನಲ್ಲಿ ಶಹನಾಯಿಯನ್ನ ನುಡಿಸುವಂತಹ ಒಂದು ಕಲಾವಿದ್ರು. ಅದರ ಒಂದು ಸಣ್ಣ ಝಲಕ್ ಅಷ್ಟೇ. ಗೀತೆ ಕಾಂತಾರ BGM ಮಾತ್ರ ನುಡಿಸ್ತೀನಿ. ನಾನು ಕಾಂತಾರ ಫುಲ್ ಸಾಂಗ್ಸ್ ನುಡ್ಸಕ್ಕಾಗಲ್ಲ. ಕಾಂತಾರ BGM ನಿಮ್ಗೆ ಇಷ್ಟ ಆದ್ರೆ ಮಾತ್ರ ಚೆನ್ನಾಗಿದೆ ಅಂತೇಳಿ, ಇಲ್ಲಾಂದ್ರೆ ಇಲ್ಲ. ವಾವ್. ಶಹನಾಯಿಯನ್ನ ಬಾಯಲ್ಲಿ ನುಡಿಸೋದು ಈಸಿ, ಬಟ್ ಮೂಗಿನಲ್ಲಿ ಹೇಗೆ ಅಣ್ಣ ಇದು ಪ್ರಾಕ್ಟೀಸ್? ಅದು ಅಣ್ಣವರ ಒಂದು ಆಶೀರ್ವಾದ. ಸೂಪರ್. ನಿಜಕ್ಕೂ ತುಂಬಾ ಒಂಥರ ಡಿಫಿಕಲ್ಟ್ ಆಗಿರುವಂತಹ ಒಂದು ಇದು. ಸಿಂಗರ್ಸ್ ಅಂದ್ರೆ ನಾವು ಸಾಂಗ್ಸ್ ಹಾಡ್ತೀವಿ, ಡ್ಯಾನ್ಸರ್ಸ್ ಅಂದ್ರೆ ಅವ್ರದ್ದು ಬೇರೆ ಕಲೆ ಇರುತ್ತೆ. ಒಂದೊಂದು ಕಲೆಗೆ ಒಂದೊಂದು ವಿಶೇಷತೆ ಇದೆ. ಬಟ್ ಸೂಪರ್, ನಿಜಕ್ಕೂ ಅಮೇಝಿಂಗ್ ಆಗಿ ಮಾಡಿದ್ರಿ. ನೆಕ್ಸ್ಟ್ ಗೀತೆ ಯಾವುದು ಅಂದ್ರೆ, ಶಬರಿಮಲೆಯ ಒಂದು ಗೀತೆಯನ್ನ ಅದ್ಭುತವಾಗಿ ಶಹನಾಯಿಯನ್ನ ನುಡಿಸ್ತಾರೆ ಮೂಗಲ್ಲಿ. ಕೇಳಿ ಬೇಡ ಸ್ನೇಹಿತರೆ. ಅಮೇಜಿಂಗ್. ಕೇಳಿಸ್ಕೊಂಡ್ರ? ನನಗೆ ಇದು ನೋವು ಬರುತ್ತೆ. ಓಕೆ. ಒಂದ್ಸತಿ ನುಡಿಸಿದಾಗ ನಿಜಕ್ಕೂ ಅಯ್ಯಪ್ಪನ ಇದೊಂದು ಶ್ರಾವಣ ಮಾಸ ಬೇರೆ, ಫುಲ್ ಒಂಥರ ಎಲ್ಲೆಲ್ಲೂ ಡಿವೋಷನಲ್ ಮೂಮೆಂಟ್ ತುಂಬಿಕೊಂಡಿರುತ್ತೆ, ಡಿವೋಷನಲ್ ವೈಬ್ಸ್. ಸೊ ಹಾಗಾಗಿ ಆ ಅಯ್ಯಪ್ಪನ ಒಂದು ಆಶೀರ್ವಾದ ಸಿಕ್ಕಷ್ಟೇ ಖುಷಿ ಆಯ್ತು. ಥ್ಯಾಂಕ್ ಯು ಅಣ್ಣ. ನೀವು ರಾಜ್ಕುಮಾರ್ ಅಣ್ಣವರ ಒಂದು ಪ್ರೇರಣೆ ಅಂತ ಹೇಳಿದ್ರಿ. ನಮ್ಮ ಸನಾದಿ ಅಪ್ಪಣ್ಣ ಚಿತ್ರದ ಕರೆದರು ಕೇಳದೆ ಒಂದು ಬಿಟ್ ನೀವು ತೋರಿಸ್ಬೋದಾ? 100% ತೋರಿಸ್ತೀನಿ. ಯಾಕೆ ಅಂತಂದ್ರೆ ಅಣ್ಣವರ ಮೂವಿಯಿಂದಾನೇ ನಾನು ಇದನ್ನ ಕಲ್ತಿದ್ದು. ಜೊತೆನಲ್ಲಿ ಈಗ ಯಕ್ಕ ಮೂವಿ ಕೂಡ ರಿಲೀಸ್ ಆಗಿದೆ. ಆ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ ಅಂತ ನಾನು ಮನಸ್ಪೂರ್ವಕವಾಗಿ ಕೋರ್ಕೊಂತೀನಿ. ಕರೆದರು ಕೇಳದೆ.
ವೀಕ್ಷಕರೇ, ನೀವು ನೋಟಿಸ್ ಮಾಡಿದ್ರಾ? ನನಗೆ ಅನಿಸ್ತಾ ಇತ್ತು ಅವರು ಸಾಂಗ್ ಅದು ನುಡಿಸ್ತಾ ಇದ್ರೆ ನನ್ನ ಮನ್ಸಲ್ಲಿ ಆ ಸಾಂಗ್ ಓಡ್ತಾ ಇತ್ತು, ಯಾಕಂದ್ರೆ ನಾವೆಲ್ಲ ಹಾಡ್ತಾ ಇದ್ವಿ. ಸೊ ಹಾಗಾಗಿ ಅದ್ಭುತವಾಗಿ ನುಡಿಸಿದ್ರು. ಅದು ಒಂದೇ ಶ್ರುತಿಯಲ್ಲಿ, ಒಂದೇ ಪಿಚ್ ಅಲ್ಲಿ, ಫ್ಲಕ್ಚುಯೇಟ್ ಆಗಿಲ್ಲ ಅಲ್ಲಿ ಪಿಚ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ವಾಲ್ಯೂಮ್ ಸಖತ್ತಾಗಿ ಸುಂದರವಾಗಿ ನಮ್ಮ ರಾಜ್ಕುಮಾರ್ ಅವರ ಸನಾದಿ ಅಪ್ಪಣ್ಣ ಚಿತ್ರದ ಕರೆದರು ಕೇಳದೆ ಅದ್ಭುತವಾದಂತಹ ಗೀತೆ ಮೂಗಿನಲ್ಲಿ ಶಹನಾಯಿಯ ಮೂಲಕ ನುಡಿಸಿದ್ರು. ತುಂಬಾ ಚೆನ್ನಾಗಿ ನುಡಿಸಿದ್ರಿ ಅಣ್ಣ. ಅಣ್ಣ, ಇಷ್ಟೆಲ್ಲ ಟ್ಯಾಲೆಂಟ್ಸ್ ಇರೋ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ಹೇಗೆ ಪ್ರೋತ್ಸಾಹ ಮಾಡ್ತಾರೆ? ಮೊದ್ಲೆಲ್ಲ ನಮ್ಮ ಡ್ಯಾಡಿ ಎಲ್ಲ ಬೈಯೋರು. ಈಗ ಕೂಡ ನಮ್ಮ ಡ್ಯಾಡಿ ಏನಂತಾನಂದ್ರೆ ಒಂದು ಜಾಬ್ ತಗೋ ಇದ್ರ ಜೊತೆನಲ್ಲಿ ಅಂತ. Okay. ನನಗೇನು ಅಂತಂದ್ರೆ ಇವತ್ತು ಪ್ರೈವೇಟ್ ಜಾಬ್ಸ್ ಅಲ್ಲಿ ಹೋಗಿ ನಾನು ಸುಮಾರು ಕಂಪನೀಸ್ ಅಲ್ಲೂ ಹೋದೆ. ಐ ಮೀನ್ ಇಲ್ಲಿ ಒಂದು KFC ಇದೆಯದಲ್ಲ ಕೋಲಾರ ಹತ್ರ, ಅಲ್ಲಿ ಹೋದೆ ಕೆಲಸ. ನನ್ಗೆ ಯಾಕೋ ಅಡ್ಜಸ್ಟೇ ಆಗಿಲ್ಲ. 3 days ಹೋಗ್ಬಿಟ್ಟು ಕೊರೋನಾ ಪೀರಿಯಡ್ ಅಲ್ಲಿ ಹೋಗಿದ್ದು. ಅದಾಗಿದ್ದಾದ್ಮೇಲೆ ಸ್ಕೂಲ್ಸು ಕಾಲೇಜಸ್ಸು ನಮಗೆ ಮಕ್ಕಳೇ ಪ್ರೇರಣೆ ಆಗಿದ್ದಾರೆ. ಇವತ್ತೇನು ಅಂತಂದ್ರೆ ಈ ಮಟ್ಟಕ್ಕೆ ಬರೋದಕ್ಕೆ ಮಕ್ಕಳು ಜೊತೆನಲ್ಲಿ ಟೀಚರ್ಸು ನಾವು ಏನ್ ಕೊಡ್ತೀರಿ ಅನ್ನೋದು ಬೇಕಾಗತ್ತೆ. ಇವತ್ತು ನಾವು ಅಲ್ಲಿ ಹೋಗ್ಬಿಟ್ಟು ಏನಂದ್ರೆ ಅದು ಅಂಬರೀಶ್ ಸರ್ ತರಾನೇ ಮಾತಾಡ್ಬೇಕಾಗತ್ತೆ, ಬಟ್ ಒಂದ್ ಮೆಸೇಜ್ ಹೇಳ್ಬೇಕಾಗತ್ತೆ. ಅಲ್ಲಿ ಡಿಫ್ರೆಂಟ್ ಆಗಿ ಹೇಳ್ತೀವಿ. ಸೂಪರ್. ಮಕ್ಕಳು ಟೀಚರ್ಸೇ ದೇವ್ರುಗಳು. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿ ಬಗ್ಗೆ ಹಂಚ್ಕೊಳ್ಳಿ ಏನಾದ್ರು. ನಮ್ಮ ಫ್ಯಾಮಿಲಿ, ನಮ್ಮಪ್ಪ ಡಿಸ್ಟ್ರಿಬ್ಯೂಟರ್ ಆಗಿದ್ರು, ಅಮ್ಮ ಹೌಸ್ ವೈಫು. ನಮಗೆ ಇದು ಪ್ರೇರಣೆ ಆದ್ಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಅಬ್ಸ್ಟ್ರಕ್ಷನ್ ಬಂತು ಸ್ಟಾರ್ಟಿಂಗ್ ಅಲ್ಲಿ. ಇವತ್ತೇನು ಅಬ್ಸ್ಟ್ರಕ್ಷನ್ಸ್ ಏನು ಮಾಡಲ್ಲ. ಪ್ರೋಗ್ರಾಮ್ಸು ನನಗೆ ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಬರುತ್ತೆ. ಪ್ರೋಗ್ರಾಮ್ಸ್ ಲೇಟ್ ಆಗುತ್ತೆ. ಆ ಟೈಮಲ್ಲಿ ಅಂದ್ರೆ ನನಗೆ ಯಾವ ಟೈಮಲ್ಲಿ ಲೇಟ್ ಆಗುತ್ತೆ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇನಲ್ಲೇ ಲೇಟ್ ಆಗುತ್ತೆ. ಇನ್ನು ಜೂನ್ ಟು ಫೆಬ್ರವರಿ ಮಾರ್ಚ್ವರೆಗೂ ನಾನು ಫೆಬ್ರವರಿವರೆಗೂ ಬ್ಯುಸಿನೇ ಇರ್ತೀನಿ. ಯಾಕಂದ್ರೆ ಸ್ಕೂಲ್ಸು ಇರುತ್ತೆ, ಜೊತೆನಲ್ಲಿ ಔಟ್ ಪ್ರೋಗ್ರಾಮ್ಸ್ ಇರುತ್ತೆ. ಹಾಗಾಗಿ ಸೂಪರ್. ಥ್ಯಾಂಕ್ ಯು. ಹೇಗೆ ಇಷ್ಟೊಂದು ಕಲಾವಿದರ ಒಂದು ಮಿಮಿಕ್ರಿ ಒಂದೇ ಧ್ವನಿಯಲ್ಲಿ ಹೇಗೆ ಸಾಧ್ಯ? ಅದು ನಿರಂತರವಾದ ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಇವತ್ತು ನೀವು ಕೂಡ ಅಷ್ಟೇ ಸುಮಾರು ಏನು ಅಂತಂದ್ರೆ ಹಾಡನ್ನ ಹಾಡ್ತೀರಾ, ಒಂದು 10 ಹಾಡು ಕೊಟ್ರು ಹಾಡ್ತೀರಾ. ಯಾಕೆ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ ಅಷ್ಟು. ಹಂಗಾಗಿ ನಾನು ಪ್ರಾಕ್ಟೀಸ್ 8 ತಿಂಗಳು ಮೂಗಲ್ಲಿ ಶಹನಾಯಿನ ಪ್ರಾಕ್ಟೀಸ್ ಮಾಡಿದೆ. ನಾನೊಂದು ಅಬ್ಸ್ಟ್ರಕ್ಷನ್ ಕೊಡೋದು ಮಕ್ಕಳಿಗೆ ಮತ್ತೆ ವೀಕ್ಷಕರಿಗೆ ಒಂದೇ, ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ. ತುಂಬಾ ಈಸಿ ಇದೆ ಅನ್ಕೊಂಡು ಟ್ರೈ ಮಾಡಕ್ ಹೋಗ್ಬೇಡಿ. ಇದು ಲಂಗ್ಸ್ಗೆ ಮತ್ತೆ ಹಾರ್ಟ್ ತುಂಬಾ ಕನೆಕ್ಟ್ ಆಗಿರುತ್ತೆ. ಅದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ. ದಿನ ಅಂತ ನೋಡ್ಬಾರ್ದು, ರಾತ್ರಿ ಅಂತ ನೋಡ್ಬಾರ್ದು, ಹಗಲಂತ ನೋಡ್ಬಾರ್ದು. 2 ಗಂಟೆ ಆದ್ರೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಅದಕ್ಕೆ ನಿಮ್ಗೂ ಸಹ ಅಷ್ಟೇ. SP ಬಾಲಸುಬ್ರಹ್ಮಣ್ಯಂ ಸರ್ದು ಹತ್ರ ನೀವು ಅವಾರ್ಡ್ ತಗೊಬೇಕು ಅಂದ್ರೆ ಅದೆಷ್ಟು ಕಷ್ಟ ಇದೆ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ. ಅದು ಪ್ರಾಕ್ಟೀಸ್ ಮಾತ್ರ ಮಾಡಿದವ್ರಿಗೆ ಮಾತ್ರ ಸಿಗುತ್ತೆ. ಮನೆಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೋದು ಅನ್ಕೊಂಡು ದಯವಿಟ್ಟು ಯಾರು ಪ್ರಯತ್ನ ಪಡಬೇಡಿ. ಇದೊಂದು ನನ್ನ ಮನವಿ. ಥ್ಯಾಂಕ್ ಯು. ವೀಕ್ಷಕರಿಗೆ ತುಂಬಾ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟರು ಪ್ರೇಮ್ ಅವರು. ಸರಿ, 4ನೇ ಸುತ್ತಿಗೆ ಹೋಗಿ ಬೇಡ. 4ನೇ ಸುತ್ತು ಏನಪ್ಪಾ ಅಂದ್ರೆ ಇದು ವರ್ಷನ್ 3 ಅಂದ್ರೆ ಆಲ್ಮೋಸ್ಟ್ ನಮ್ ಕರ್ನಾಟಕ ಫುಲ್ ಟ್ರೆಂಡಿಂಗ್ ಅಲ್ಲಿ ಈಗ ಫ್ಯಾನ್ ಫಾಲೋಯಿಂಗ್ ಮುಂದೇನು ಇರ್ತಾರೆ ಅಂತಹ ಒಂದು ಹೀರೋಸ್ ಆಕ್ಟರ್ಸ್ ನ ಒಂದು ಮಿಮಿಕ್ರಿ ಇವರ ಧ್ವನಿಯಲ್ಲಿ ಕೇಳೇಬೇಡ. ಏನ್ ವಿಕ್ಕಿ, ಖುಷಿ ಆಗ್ತಾ ಇದೆಯಾ? ಶಾಕ್ ಆಯ್ತಾ? ನಾನಿನ್ನು ಕ್ಯೂರಿಯಸ್ ಆಗಿದ್ದೀನಿ ತನು. ಅವನು ಖುಷಿ ಆಗ್ತಾ ಇದೆ ಅಂತೆ, ನಿಮ್ಗೂ ಖುಷಿ ಆಗ್ತಾ ಇರ್ಬೇಕಲ್ವಾ? ಹಾಗಿದ್ರೆ ಪೂರ್ತಿ ವಿಡಿಯೋ ನೋಡಿ. ಇನ್ನು ಸಾಕಷ್ಟು ಆಕ್ಟರ್ಸ್ ಈಗ ಬರ್ತಾರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ. 4ನೇ ಸುತ್ತು ಪ್ರಾರಂಭ ಮಾಡೇ ಬೇಡ. ಮೊದಲನೇ ಫೇಮಸ್ ಸ್ಟಾರ್ ನಟ ಯಾರು ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು, ನಮ್ಮೆಲ್ಲರ ಫೇವ್ರೆಟ್ ಯುವರತ್ನ, ರಾಜರತ್ನ, ಕರ್ನಾಟಕ ರತ್ನ. ಅವರ ಒಂದು ಸಣ್ಣ ಝಲಕ್ ನಮ್ಮ ಪ್ರೇಮ್ ಅವರ ಧ್ವನಿ. ಏನಂದ್ರ ನಾನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರ ನಮ್ಮ ಅಪ್ಪಾಜಿಯವರು ಒಂದ್ ಮಾತು ಹೇಳ್ತಿದ್ರು, ನಾನು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೈಲಾಸಕ್ಕೆ ಹೋದ್ರು ಸಹ ಕನ್ನಡದಲ್ಲೇ ಮಾತಾಡ್ತೀನಿ. ಸರ್ ಒಂದು ಹಾಡಂತೆ ಹಾಡಿ ಸರ್ ದಯವಿಟ್ಟು ಪ್ಲೀಸ್ ಸರ್. ಪುನೀತ್ ಸರ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನನ್ನ ವಾಯ್ಸಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಅಪ್ಪು ಸರ್ ವಾಯ್ಸ್ ಇದುವರೆಗೂ ಯಾರು ಮಾಡಕ್ಕಾಗಲ್ಲ. ಥ್ಯಾಂಕ್ ಯು. ಅಮೇಝಿಂಗ್. ನಮ್ಮ ಪವರ್ ಸ್ಟಾರ್ ಪವರ್ ಬಂದಂಗೆ ಆಯ್ತು ನನಗೆ.
ನೆಕ್ಸ್ಟ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ನೀವು ತಪ್ಪದೇ ಶೇರ್ ಮಾಡಿ. ನಮ್ಮ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನ ಕೊಡೋಣ, ಕಾರ್ಯಕ್ರಮಗಳನ್ನ ಕೊಡೋಣ ಅಂತ ಹೇಳ್ತಾ, ನಾವು ನೋಡಿರೋ ಪ್ರಕಾರ ಅರುಂಧತಿಯ ಒಂದು ಆ ಸೀನ್ ತುಂಬಾ ಅದ್ಭುತವಾಗಿ ನೀವು ಮಾಡ್ತೀರಾ. ಅದನ್ನ ನಾನು ನೋಡಿದ್ದೀನಿ ಸಹ. ಒಂದು ಸಣ್ಣ ಜಲ ಕೊಟ್ಬಿಡಿ ನಮ್ಮ ವೀಕ್ಷಕರಿಗೆ. ಮಾಡ್ಬೇಕಾ? ಮಾಡ್ಬಿಡಿ. ರಾಮ నేనమ్మ నీ బావ ఆకలిస్తుందమ్మా, దాహమిస్తుంది, చిచ్చిపోతున్నాడు. రామా రా రామా రా రామ వసే అరుంధతి నీకు పిల్ల రప్పిస్తా, నేను గద్వాలకు రప్పిస్తా. వదల బొమ్మాలే వదల. ಅಮೇಝಿಂಗ್. ಹೆಂಗಿತ್ತು ಹಾರರ್ ಎಫೆಕ್ಟ್? ನಾನಂತೂ ಸ್ಟಿಲ್ ಆಗಿ ಕೂತಿದ್ದೀನಿ. ಬಟ್ ನಿಮ್ಗೆಲ್ರಿಗೂ ಆ ಫೀಲ್ ಆಗ್ತಾ ಇದೆ ಅಂತ ನನಗೊಂದು ಅನಿಸ್ತಿದೆ. ಸರಿ ವೀಕ್ಷಕರೇ, ಹೇಗಿತ್ತು ಈ ಒಂದು ಝಲಕ್ ಅಂತ ತಪ್ಪದೆ ಒಂದು ಕಮೆಂಟ್ ಮಾಡಿಬಿಡಿ. ಈಗ ಬರ್ತಾ ಇದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು. ಆಕ್ಚುಲಿ ಒಂದೇ ಒಂದು ಮಾತು ಹೇಳ್ತೀನಿ ಚಿನ್ನ, ಏನು ಅಂತಂದ್ರೆ ಕ್ಯಾಡ್ಬರೀಸ್ ಎಲ್ರಿಗೂ ನಮಸ್ಕಾರ ಚಿನ್ನ. ಸರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದು ಸರ್ ಏನ್ರಿ ಮೀಡಿಯಾ ಡೈಲಾಗ್ ಬೇಕಂತ ತನುಷ್ಗೆ. ಏನ್ರಿ ಮೀಡಿಯಾ, ವಾಟ್ ದ ಪೀಪಲ್ ಯು ಆರ್ ಡೂಯಿಂಗ್? ಏನ್ರಿ ಸೊಮ್ಮೆ, ಏನು ಕಿತ್ಕೊಳಕ್ಕಾಗಲ್ಲಮ್ಮ. ನನ್ನ ಸೆಲೆಬ್ರಿಟೀಸು ಒಂದೊತ್ತು ಅನ್ನ ಹಾಕ್ತಾರ, ಆ ಅನ್ನ ತಿನ್ಕೊಂಡು ಬದುಕ್ತಾ ಇದ್ದೀನಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೂಪರ್. ಈಗ ಬರ್ತಾ ಇರೋರು ಯಾರು ಗೊತ್ತಾ? ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಸಿದ್ದರಾಮಯ್ಯರವರ ಒಂದು ಸಣ್ಣ ಮಿಮಿಕ್ರಿ ಝಲಕ್ ಇದು ನಿಮ್ಮ ಮುಂದೆ. ಆಕ್ಚುಲಿ ಅಲ್ಲ ಕಡಪ್ಪ, ಎಲ್ರದ್ದು ಊಟ ಆಯ್ತಾ? ನಮ್ಮ ತನುಷ್ ಅವರು ಅವಾಗಿಂದ ವಿಡಿಯೋ ಮಾಡ್ತಾರೆ ಅವ್ರೆ. ಶಾಂತಪ್ಪ, ಬಾಪ ಇಲ್ಲಿ ಇಂದಿರಾ ಕ್ಯಾಂಟೀನ್ ಹೋಗ್ಬಿಟ್ಟು ಕೇಸರಿ ಬಾತು, ನಮ್ಮ ವೀಕ್ಷಕರಿಗೆಲ್ಲ ವಾಂಗಿ ಬಾತು, ನಮ್ಮ ತನುಷ್ಗೆ ಕೇಸರಿ ಬಾತ್ ತಂದು ಕೊಟ್ಬಿಡಪ್ಪ, ನಿಮಗೂ ಫ್ರೀ, ನಮ್ ತನುಷ್ಗೂ ಫ್ರೀ, ಈ ಮಂಕಿಗೂ ಫ್ರೀ. ಅಣ್ಣ ನಿಮ್ಗೆ ಅಂತ ಕೇಳ್ತಾವನೆ ಪ್ರೇಮು. ಕೊಡ್ತಾ ಇರೋನೆ ನಾನು ಕಣಪ್ಪ, ನನಗೂ ಫ್ರೀ. ಥ್ಯಾಂಕ್ ಯು. ಎಲ್ಲರಿಗೂ ಫ್ರೀ ಅಂತ ಅದ್ಭುತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಣ್ಣ ಮಿಮಿಕ್ರಿ ಝಲಕ್ ನಿಮ್ಮ ಮುಂದೆ ತೋರಿಸ್ಕೊಟ್ರು. ನಮ್ಮ ಎಲ್ಲರ ಪ್ರೀತಿಯ HD ದೇವೇಗೌಡ ಸರ್ ಅವರ ಒಂದು ಝಲಕ್. ಅಣ್ಣ ಪ್ರೇಮ್ಗೆ ಪಿಜ್ಜಾ ಬರ್ಗರ್ ಅಂತ ನೋಡ್ರಣ. ಪಿಜ್ಜಾ ಬರ್ಗರು ತಿನ್ಬೇಡಿ ಅಣ್ಣ. ಪಿಜ್ಜಾ ಬರ್ಗರ್ ಕೊಡ್ಸಿಲ್ಲ ಅಂದ್ರೆ ಅವನು ಕೋಲಾರ ದಂಡಿ ಮಾಡ್ತಾನಂತೆ. ಯಾರು ಇವನು ನಾನ್ ಸೆನ್ಸ್. ಗೆಟ್ ಲಾಸ್ಟ್. ಕಳಿಸಿ ಅವನ್ನ. ಹೋಗೋ ಕಡೆ. ಈ ಪಿಜ್ಜಾ ಬರ್ಗರು ಹೆಂಗಿರುತ್ತಪ್ಪ ಅಂದ್ರೆ, ಹೆಂಗಿರುತ್ತಣ್ಣ, ಈ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ಸೊ ಜಂಕ್ ಫುಡ್ಸ್ ತಿನ್ಬೇಡಿ, ರಾಗಿ ಮುದ್ದೆ ಚಪಾತಿನ ತಿನ್ನಿ. ಅಣ್ಣ ಇಲ್ಲಿ ತನುಷ್ ಅವರು ನಿಮ್ ವಯಸ್ಸು ಎಷ್ಟಾಗಿದೆ ಅಂತ ಕೇಳ್ತಾ ಇದ್ರು ಅಲ್ವಾ ಸರ್? ಹೌದೌದು. ನೋಡಿ ಸ್ವಾಮಿ,
ನಮ್ಮ ಕಾಲದಲ್ಲಿ ರಾಗಿ ಮುದ್ದೆನ ತಿನ್ಕೊಂಡು 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಫಿಗರ್, 40 ವರ್ಷಕ್ಕೆ ಫಿಗರ್. ನನಗೆ 96 ವರ್ಷ ಸ್ವಾಮಿ. ಈಗಲೂ ನಾನು ಫಿಗರ್. ಈಗಿನ ಜನರೇಷನ್ ಮಕ್ಕಳು ಈ ಪಿಜ್ಜಾ ಮಂಜೂರಿನ ತಿನ್ಕೊಂಡು 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕಿನ್ನ ಟಮಾಟ್. ಥ್ಯಾಂಕ್ ಯು. ನಮ್ಮ HD ದೇವೇಗೌಡ ಸರ್ ಅವರ ಒಂದು ಸಣ್ಣ ಝಲಕ್ ಅದ್ಭುತವಾಗಿ ಮಾಡಿದ್ರು. ಬರೀ ಮಿಮಿಕ್ರಿ ಮಾತ್ರವಲ್ಲ, ನೀವು ಅವ್ರನ್ನ ಅಬ್ಸರ್ವ್ ಮಾಡಿರ್ಬೋದು, ಆಕ್ಟಿಂಗ್ ಸ್ಕಿಲ್ಸ್. ಇವಾಗ ನಾವು ಎರಡರ ಮೇಲೆ ಫೋಕಸ್ ಮಾಡೋದು ತುಂಬಾನೇ ಕಷ್ಟ. ಈ ಕಡೆ ಮಿಮಿಕ್ರಿನೂ ಮಾಡಿಕೊಂಡು ಆ ಶಹನಾಯಿ ಆಗಿರ್ಬೋದು, ಆ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ನಿಜಕ್ಕೂ ಸೂಪರ್ ಬೇಡ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಅಂದ್ರೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಸರ್ ಅವರ ಒಂದು ಝಲಕ್ ನಿಮ್ಮ ಮುಂದೆ. भारत में मेरे शाबाश कर देश कड़वासियों में भाई और बहनों, मैंने विनती किया था क्योंकि स्वच्छता का आंदोलन में चलना चाहिए, मिल के चले, साथ में चले, मिल करके एक महान देशवासी बनना चाहिए दोस्तों. हिंदी समझ में नहीं पाती क्योंकि कन्नड़ा बोलिए सर, कन्नड़ा बात कीजिए. ಎಲ್ಲಾದರೂ ಇರೋ, ಎಂಥಾದರೂ ಇರೋ, ಎಂದೆಂದೂ ನೇ ಕನ್ನಡವಾಗಿರೋ. ಥ್ಯಾಂಕ್ ಯು. ವಂಡರ್ಫುಲ್. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, HD ದೇವೇಗೌಡ ಸರ್ ಆಗಿರ್ಬೋದು, ನಮ್ಮ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿ ಸರ್ ಆಗಿರ್ಬೋದು, ಅದ್ಭುತವಾಗಿ ಒಂದು ಮಿಮಿಕ್ರಿ, ಒಂದು ಸಣ್ಣ ಝಲಕ್ ನಿಮಗೋಸ್ಕರ ನಮ್ಮ ಪ್ರೇಮ್ ಅವರು ಕೊಟ್ಟದ್ದು. ನಿಜಕ್ಕೂ ನೀವೆಲ್ಲ ಖುಷಿ ಪಟ್ರಿ ಅಂತ ಅನ್ಕೊಳ್ತೀನಿ. ಈ ಎಲ್ಲ ಮಿಮಿಕ್ರೀಸ್ ಅಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಈ ಟ್ಯಾಲೆಂಟ್ಗೆ ಜನಗಳ ರೆಸ್ಪಾನ್ಸ್ ಹೇಗಿದೆ? ಜನಗಳ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಪ್ರೋಗ್ರಾಮ್ ಸಿಗ್ತಾ ಇದೆ. ಇವ್ರದ್ದು ಆಕ್ಟ್ ಇನ್ನೊಂದು ನಾವ್ ಅನ್ಕೊಂತೀರಿ, ಒಬ್ಬ ಸಿಂಗರ್ಸ್ ಆಗಿರ್ಲಿ, ಒಬ್ಬ ಡ್ಯಾನ್ಸರ್ಸ್ ಆಗಿರ್ಲಿ, ಅಥವಾ ಒಬ್ಬ ಮಿಮಿಕ್ರಿ ಆರ್ಟಿಸ್ಟ್ ಆಗಿರ್ಲಿ, ಅವ್ರ ಕೆಲ್ಸ ಈಸಿ ಬಿಡಪ್ಪ, ಒಂದ್ ಸ್ವಲ್ಪ ಹೊತ್ತು 2 ಅವರ್ 3 ಅವರ್ ಹೋಗ್ತಾರೆ, ಆಮೇಲೆ ದುಡ್ಡು 1-2 ಸಾವಿರ ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ, 5,000 ಸಂಪಾದನೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಅವ್ರಿಗೇನ್ ಬಿಡಪ್ಪ ಆರಾಮು ಅಂತ ನಾವ್ ಅನ್ಕೊಂತೀರಿ. ಸ್ಟೇಜ್ ಮೇಲೆ ನಿಂತ್ಕೊಂಡಾಗೆ ಅವ್ರು ಏನ್ ಕೇಳ್ತಾರೆ ಅನ್ನೋದು ನಮ್ಗೆ ಭಯ ಆಗ್ತಿರುತ್ತೆ. ಅವ್ರ ವಾಯ್ಸ್ ಚೆನ್ನಾಗಿ ಬಂದ್ಬಿಟ್ರೆ ಜನ ನಮಗೆ ತಗೊಂಬಂದು 100 ರೂಪಾಯಿಗೆ ಸಿಕ್ಸ್ಬಿಟ್ಟು ಹೋಗ್ತಾರೆ, ಅಥವಾ ಚೆನ್ನಾಗಿ ಆಡಿದ್ರೆ 100 ರೂಪಾಯಿ ಸಿಕ್ಸ್ಬಿಟ್ಟು ಹೋಗ್ತಾರೆ. ನಾವೆಲ್ಲ ಚೆನ್ನಾಗೇ ಮಾಡ್ತೀರಿ. ಯಾಕೆ ಅಂತಂದ್ರೆ ಸುಮಾರು ಸತಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡಿರ್ತೀರಿ. ಸುಮ್ನೆ ನಮಗೆ ಅವಾರ್ಡ್ಸ್ ಕೊಟ್ಟಿರೋದಿಲ್ಲ, ರಿವಾರ್ಡ್ಸ್ ಕೊಟ್ಟಿರೋದಿಲ್ಲ. ನಮಗೂ ನಿಮ್ ತರಾನೇ ನಾವು ಮನುಷ್ಯರು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾನು. ಇನ್ನೊಂದು, ಸುಮಾರು ಜನ ಹೇಳ್ತಾರೆ ಯಾಕೆ ನಮ್ಮ ಸರ್, ತುಂಬಾ ಜನ ನಮ್ಮ ಟೀಚರ್ಸ್ ಕೂಡ ಸಿಂಗರ್ಸ್ ಆಗಿದ್ದಾರೆ. ಅವ್ರನ್ನೆಲ್ಲ ಕೇಳಿದಾಗ ನನಗೆ ಮೊದಲನೇ ಗುರು ಟೀಚರ್ಸ್ ಅಲ್ಲಿ ಯಾರು ಅಂತಂದ್ರೆ ನಮ್ಮ ಬಾಲಾಜಿ ಸರ್ ಅಂತ ಹೇಳ್ಬೋದು. ಅವರು ತುಂಬಾ ನನಗೆ ಹೋಗ್ದಾಗೆಲ್ಲ ಏನೋ ಒಂದಿಷ್ಟು ತಿಂಡಿ ಕೊಟ್ಟು ಹಿಂಗಲ್ಲಪ್ಪ ಅಂತ ಪ್ರಾಕ್ಟೀಸ್ ಮಾಡಿಸಿದ್ರು. ಜೊತೆನಲ್ಲಿ ನಮ್ಗೆ ಸುಮಾರು ಜನ ಗುರುಗಳು, ಮಿಮಿಕ್ರಿ ದಯಾನಂದ್ ಸರ್, ಗೋಪಿ ಸರ್, ಹೂಡಿ ಚಿನ್ನಿ ಸರ್ ಅಂತ ಇದ್ದಾರೆ. ಆಮೇಲೆ ಸಿಂಹಗರ್ಜನೆ ಪ್ರಸನ್ನ ಸ್ವಾಮಿಗಳು, ಸುಮಾರು ಜನ ಹೇಳ್ತಾ ಹೋಗ್ತಾ ಇದ್ರೆ ನಾನು 100 ಜನ ಹೆಸರು ಹೇಳ್ಬೋದು. ಬಟ್ ನನ್ಗೆ ಇನ್ನೊಂದು 100 ಜನ ಹೆಸರು ಹೇಳ್ತೀರಿ ಅಂದ್ರೆ ಹೇಳ್ತೀನಿ. ನೆಕ್ಸ್ಟ್ ಬಂದಾಗ 100 ಜನ ಹೆಸರು ಹೇಳೋಣ ಅಂತ ಹೇಳ್ತಾ, ನಿಮ್ಮ ಜೀವನದ ಗುರಿ ಏನು? ನಮ್ಮ ಜೀವನದ ಗುರಿ ಅಂತಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಹೆಂಗೋ ಆಗಿದ್ದೀವಿ. ಛೋಟಾ ಭೀಮ್ ಅಲ್ಲಿ ಜಗ್ಗು ಬಂದರ್ ವಾಯ್ಸ್ ಅನ್ನು ಕೂಡ ಕನ್ನಡ ಇದ್ರಲ್ಲಿ ಕೊಟ್ಟಿದ್ದೀವಿ. ನನ್ಗೆ ಅದೊಂದೇ ಆಸೆ ಇತ್ತು. ಜೊತೆನಲ್ಲಿ ನಮ್ಮ ಒಂದು ಆಸೆ ಏನು ಅಂತಂದ್ರೆ, ಇವತ್ತು ಸೀರಿಯಲ್ಸ್ ಅಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅಣ್ಣ ತಂಗಿ ಆಗಿರ್ಬೋದು, ಪಲ್ಲವಿ ಅನುಪಲ್ಲವಿನಲ್ಲಿ ಸಣ್ಣ ಪುಟ್ಟ ರೋಲ್ಸ್ ಸಿಕ್ತು ನಿಮ್ಗೆ. ಅಂದ್ರೆ ಸಣ್ಣ ಪುಟ್ಟ ರೋಲ್ಸ್ ಸಿಗ್ತಾ ಇರತ್ತೆ. ಬಟ್ ನಾವು ಈ ಫೀಲ್ಡ್ ಅಲ್ಲಿ ಇದೀವಿ. ನಮ್ಗೆ ಅದಕ್ಕಿನ್ನ ಸೀರಿಯಲ್ಸ್ಗಿನ್ನ
ನನಗೆ ಸ್ಟೂಡೆಂಟ್ಸ್ ಜೊತೆ ಇನ್ವಾಲ್ವ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ನಾಳೆ ದಿನ ನಮ್ಮನ್ನ ಪ್ರೇರಣೆಯಾಗಿ ತುಂಬಾ ಜನ ತಗೊಂತಾರೆ. ಇವತ್ತು ನೀವು ಸಿಂಗರ್ ಆಗಿ ಬಂದಿದ್ರ, ಎಷ್ಟೋ ಜನ ನಿಮ್ಮನ್ನ ಎದೆ ತುಂಬಿ ಆಡುವೆನಲ್ಲಿ ನೋಡಿದಾಗ ನಾನು ಇವ್ರ ತರ ಆಗ್ಬೇಕು ಅನ್ಕೊಂಡು ಮಕ್ಕಳಲ್ಲಿ ಪ್ರೇರಣೆ ಮಾಡ್ತಾರೆ. ಅದು ತುಂಬಾ ಆಸೆ ಆಗುತ್ತೆ. ಜೊತೆನಲ್ಲಿ ಇವತ್ತು ಫೋಕ್ಸೋ ಕಾಯ್ದೆ ಬಗ್ಗೆನೂ ಒಂದು 200 ಇಂದ 350 ಕಾರ್ಯಕ್ರಮ ಕೊಟ್ಟಿದ್ದೀನಿ. ಅದು ಏನಾಗ್ತಾ ಇದೆ ಅಂದ್ರೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಹೆಂಗೆ ಪ್ರೇರಣೆ ಬೀಳ್ತಾ ಇದೆ, ಆ ಲಾಗಳು ಏನು, ಲಾ 354A ಏನ್ ಹೇಳುತ್ತೆ, ಬಿ ಏನ್ ಹೇಳುತ್ತೆ, ಸಿ ಏನ್ ಹೇಳುತ್ತೆ, ಡಿ ಏನ್ ಹೇಳುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳಲ್ಲಿ, ಅರಿವು ಮೂಡಿಸುವಂತ ಕಾರ್ಯಕ್ರಮ. ಇದು 300 ಕಾರ್ಯಕ್ರಮ ಆಗಿದೆ. ನಾನು ಅದನ್ನ ನೋಟಿಸ್ ಮಾಡಿದೆ. ಅದಕ್ಕೂ ಪ್ರೇರಣೆ ನಮ್ಮ ಬಾಲಾಜಿ ಸರ್ ಅವರು ಮತ್ತೆ ಬೇರೆ ಬೇರೆ ಹಲವಾರು ಲಾಯರ್ಸ್ ಅಂತ ಹೇಳ್ಬೋದು. ನಿಮ್ಗೇನಾದ್ರು ಬೇಕಂದ್ರೆ ಸ್ಕೂಲ್ಸು ಕಾಲೇಜಸ್ ಅಲ್ಲಿ ಕರೀರಿ, ಆ ಪ್ರೋಗ್ರಾಮ್ ಮಾಡ್ಕೊಡೋಣ ಮಿಮಿಕ್ರಿ ಜೊತೆನಲ್ಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೂಪರ್. ಇದು ನಿಮ್ಮ 5ನೇ ಸುತ್ತು. ಹನುಮಾನ್ ಚಾಲೀಸ್ನ ಸ್ವಲ್ಪ ಹೇಳಿ, ತದನಂತರ ಒಂಚೂರು ನಮಗೋಸ್ಕರ ನುಡಿಸಿ. ಓಕೆ, ಆಗ್ಬೋದು. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರು ಸುಧಾರಿ ವರನವ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ ಬುದ್ಧಿಹೀನ ತನ ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾನ್ ದೇಹು ಮೋಹಿ ಅರಹು ಕಲೇಶು ವಿಕಾರ. ಜೈ ಹನುಮಾನ್ ಜ್ಞಾನ ಗುಣ ಸಾಗರ ಜೈ ಕಪೀಶ ತಿಹ ಲೋಕು ಜಯ ಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿರವಾರ ಸುಮತಿ ಕೆ ಸಂಗಿ ಕಂಚನ ವರ್ಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಸ ಆತು ವಜ್ರೋರ್ಧ್ವಜ ವಿರಾಜ ಕಾಂದೆ ಮುಂಜು ಜನೆ ಹೋಸ ಜೈ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿಯತಿ ಚಾತುರ ರಾಮ ಕಾಜ ಕರಿಬೇಕು ಆತರ ಪ್ರಭು ಚರಿತ್ರ ಸುನಿಬೇಕು ರಸಿ ರಾಮ ಲಖನ ಸೀತಾಮನ ಬಸಿಯ ಸೂಕ್ಷ್ಮ ರೂಪದಲ್ಲಿ ಸಿಹದಿಕಾವ ವಿಕಟ ರೂಪದಲ್ಲಿ ಲಂಕ ಜಲಾವ ಭೀಮ ರೂಪದಲ್ಲಿ ಹಸರು ಸಮ ರಾಮಚಂದ್ರ के काज समारे लाए सजीवन लखन जियाय श्री रघुवीर ऋषिवर लाय रघुपति की नहीं बहुत बड़ाए तुम प्रिय बरते समवाय सहस्रवदन तुम रोष गावे असगय श्रीपति कंठ लगावे तनकादिक ब्रह्मादि मुनीषा नारद शारद सहित ईशयम कुबेर दिगपाल जहाँ दे कवि को कह सके कान तुम उपकार सुग्रीव की राम मिलाए राजपर दीन तुमरो मंत्र विभीषण केश्वर भय सब जग जाना युग सहस्रियो जन परवानो लिल्योता मधुरपल जानो प्रभु मुद्रिका मैलिम कुमार जलदिलांगे गया अचरजना है दुर्गम का जगत के जयते सुगम अनुग्रह तुम रहते ते राम द्वारे तुम रखवा ओ तनाज्ञा बिन पैसारे सब सुकुल है तुम्हारी शरणा तुम रक्षक गा हो कोडर अपन तेज समारो अपे तीनों लोग हांकते कांपे भूत पिशाच निकट ने आवे महावीर जप नाम सुना आसे रोग हरे सब पीरा जपति निरंतर हनुमत वीरा संकट से हनुमान चढ़ावे मन क्रम वचन ध्यान जोलावे सब पर राम तपस्वी राजा तिनके काज सकल तुम साज और मनोरथ जो कोई लावे ताशोमित जीवन फल पावे चारों युग प्रताप तुम्हारा इपर सिद्धि जगत विचार साधु संत के तुम रखवारे असुर निकंदन राम दुलारे अष्ट सिद्धि नवनिधि के दाता सबर दीन जानकी मात राम रसायन तुमरे पासा सदा रहो रघुपति के दासा तुमरो भजन राम को पावे जन्म जन्म के दुख बिसराव अंत काल रघुपति पुर जाए जहाँ जन्म हरि भक्त कहाय और देवता चित्त न तरे हनुमत से सर्व सुख करे संकट कटे मिटे सब पीरा जो सुमिरे हनुमत बलवीरा जय 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 हनुमान गुसाई कृपा करो गुरुदेव की नाय जो शतवार पाठ कर कोई छूट ही बंदी महासुकोई जो ये पढ़े हनुमान चालीसा हो सिद्धि साखी गौरी तुलसीदास सदा हरि जयरा की जय नाथ हृदय महडेरा पवन तनय संकट हरणा मंगल मूर्ति रूप राम लखन सीता सहित हृदय बसो सुरभूप सियावो रामचंद्र की जय पवन सुत हनुमान की जय उमापति महादेव की जय बोलो रे बोलो सब संतों को जय 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 ಜೈ ಭಜರಂಗಿ. ಅದ್ಭುತವಾಗಿ ಇಲ್ಲಿ ನಾವು ಯಾವ್ದು ಲಿರಿಕ್ಸ್ ಆಗಲಿ ಏನು ಇಟ್ಟಿರ್ಲಿಲ್ಲ ವೀಕ್ಷಕರೇ. ಅದು ಅವರಾಗೆ ಇಷ್ಟೊಂದು ಮಂತ್ರಗಳನ್ನ ಹಾಡಿದ್ರು ಸಾರಿ. ಸೊ ಅದ್ಭುತವಾಗಿ ಒಂದು ಹನುಮಾನ್ ಚಾಲೀಸ್ನ ಹಾಡಿದ್ರಿ. ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೋಸ್ಕರ ನೋಡಿ. ಓಕೆ, ತಪ್ಪಿದ್ದಲ್ಲಿ ಕ್ಷಮೆಯಲ್ಲಿ.
ವಾವ್, ಥ್ಯಾಂಕ್ ಯು. ಒಂದು ಡಿವೋಷನಲ್ ಮೂಮೆಂಟ್ ಸೃಷ್ಟಿ ಆಯ್ತು. ವೀಕ್ಷಕರೇ, ಇದನ್ನ ನೀವು ಕೀನ್ ಆಗಿ ಆ ಒಂದು ಕಾನ್ಸಂಟ್ರೇಷನ್ ಇಂದ ಕೇಳಿದ್ರೆ ನಿಮ್ಗೆ ಆ ಟ್ಯೂನ್, ಆ ಫೀಲ್ ನಿಮ್ಗೆ ಆಗತ್ತೆ. ಸೊ ಸೂಪರ್ ಆಗಿ ಒಂದು ಆ ಮೂಗಿನಲ್ಲಿ ನುಡಿಸೋದು ತುಂಬಾ ಕಷ್ಟಕರವಾದಂಥದ್ದು. ಅವರು ಹೇಳ್ದ ಹಾಗೆ ಒಂದು ಲಂಗ್ಸ್ ಆಗಿರ್ಬೋದು, ಇದಕ್ಕೆ ಒಂದು ಕನೆಕ್ಷನ್ ಇರುತ್ತೆ. ಬಟ್ ಗ್ರೇಟ್ ಅಣ್ಣ, ತುಂಬಾ ಚೆನ್ನಾಗಿ ತುಂಬಾ ಥ್ಯಾಂಕ್ಸ್. ಇನ್ನೊಂದು, ಹನುಮಾನ್ ಚಾಲೀಸ ಪ್ರತಿಯೊಬ್ಬರು ಮನೆಯಲ್ಲೂ ನುಡಿಸಿದಾಗ ಅಥವಾ ಆ ಮಂತ್ರಗಳನ್ನ ಕೇಳಿದಾಗ ಡಿವೋಷನಲ್ ಮೂವ್ಮೆಂಟ್ ಕ್ರಿಯೇಟ್ ಆಗೋಗುತ್ತೆ. ಫುಲ್ ಒಂಥರ ನಮ್ಮ ಶ್ರಾವಣ ಮಾಸನೇ ತುಂಬಿಕೊಂಡಂಗಿತ್ತು ಮನೆ ಪೂರ್ತಿ. ಅದ್ಭುತವಾಗಿ ಒಂದು ಈ ಕಲೆ, ನಿಮ್ಮ ಈ ಟ್ಯಾಲೆಂಟ್ ಇನ್ನೂ ಸಹ ಮುಂದುವರಿಯಲಿ. ನಮ್ಮ ತನುಷ್ ವ್ಲಾಗ್ಸ್ ಚಾನೆಲ್ ಹಾಗೂ ತನುಷ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ತನುಷ್ ವ್ಲಾಗ್ಸ್ ಹಾಗೂ ತನುಷ್ ಬಗ್ಗೆ ಹೇಳಬೇಕು ಅನ್ನೋದಂದ್ರೆ ತುಂಬಾ ಕಷ್ಟಪಟ್ಟಿರೋರು. ಅವರು ಅಷ್ಟೇ, ರೇಣುಕಾ ಮೇಡಮ್ ಅವರು ಅಷ್ಟೇ. ರೇಣುಕಾ ಮೇಡಮ್ ಅವರ ಮಗ ತನುಷ್ ಬ್ರದರು. ಮೇಡಮ್ ಅವ್ರನ್ನ ನೋಡ್ತಾ ಇದ್ರೇನೆ ತುಂಬಾ ಗೊತ್ತಾಗತ್ತೆ ಅವ್ರನ್ನ ಎಷ್ಟೆಷ್ಟು ಅವರ ಒಂದು ಶ್ರಮ. ನಿಮ್ಮ ಮೊದಲ ಗುರು ನನಗೆ ತಿಳಿದಂಗೆ ನಿಮ್ಮ ತಾಯಿನೇ ಮೊದಲ ಗುರು. ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಗುರುಗಳಿಗೆ ನಾವು ಗೌರವ ಕೊಡ್ಬೇಕು. ಹನುಮಾನ್ ಚಾಲೀಸಾನಲ್ಲಿ ಸ್ಟಾರ್ಟಿಂಗ್ ಲೈನ್ ಇದೆ, ಶ್ರೀ ಗುರು ಚರಣ ಸರೋಜ ರಜ ನಿಜಮನೆ ಮುಖದ ಸುಧಾರಿ. ಆ ಲೈನ್ ಎಷ್ಟು ಅರ್ಥ ಇದೆ ಅಂತಂದ್ರೆ, ರಾಮನ ಚರಣಗಳು ಅಂತಂದ್ರೆ ರಾಮನ ಪಾದದ ಧೂಳನ್ನ ನಾನು ಸಿಂಧೂರವಾಗಿ ಇಟ್ಕೋತೀನಿ, ಸಿಂಧೂರವಾಗಿ ಇಟ್ಕೊಂಡು ರಾಮನ ಭಜನೆ ಮಾಡ್ತೀನಿ ಅಂತ. ಎಲ್ರೂ ಅಷ್ಟೇ, ರಾಮನ ಭಜನೆ ಅಲ್ಲ, ನಮಗೆ ಯಾರು ಪಾಠ ಹೇಳ್ಕೊಟ್ಟಿರ್ತಾರೋ, ರಾಮನು ಸಹ ನಮಗೆ ಗುರುಗಳೇ, ನಮಗೆ ಯಾರು ಪಾಠ ಹೇಳ್ಕೊಟ್ಟಿರ್ತಾರೋ ಅವರನ್ನ ರಾಮ ಅಂತ ತಿಳಿದು ಅವರನ್ನ ನಾವು ಜಪ ಮಾಡೋದಲ್ಲ, ಅವ್ರು ಹೇಳ್ಕೊಟ್ಟಿರೋ ದಾರಿನಲ್ಲಿ ಹೋಗಿ ಕಲಿಬೇಕು. ಆಗ ಮಾತ್ರನೇ ನಾವು ಹನುಮಾನ್ ಚಾಲೀಸ ತರ, ನಾವು ಆಂಜನೇಯನ್ ತರ ನಮಗೂ ಅಷ್ಟಸಿದ್ಧಿಗಳು ನವನಿಧಿಗಳು ಪ್ರಾಪ್ತಿಯಾಗತ್ತೆ. ಇದನ್ನು ಓದೋದ್ರ ಮಾತ್ರ ಅಲ್ಲ, ನಮ್ಮ ಜೀವನದಲ್ಲೂ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ನಾನು ಧನ್ಯವಾದಗಳು. ಸೂಪರ್. ನಿಮ್ಮ ಜೀವನದಲ್ಲಿ ಮೆಮೊರೇಬಲ್ ಮೂಮೆಂಟ್ ಯಾವುದು? ಮರೆಯಲಾಗದ ಒಂದು ಸನ್ನಿವೇಶ ಅಥವಾ ಘಟನೆ? ತುಂಬಾ ಇದೆ, ತುಂಬಾ ಅಂದ್ರೆ ತುಂಬಾ ಇದೆ. ಸೂಪರ್. ಅದರಲ್ಲಿ ಮೋಸ್ಟ್ ನಾನು ಚೆನ್ನಾಗಿ ಓದ್ತಿರ್ಲಿಲ್ಲ ಮೊದಲನೇದಾಗಿ, ಯಾವಾಗ ಉಗಿಸ್ಕೋತಾ ಇದ್ದೆ. ಮ್ಯಾಥ್ಸ್ ಅಲ್ಲಿ ಅಮ್ಮಮ್ಮ ಅಂದ್ರೆ 5 ಮಾರ್ಕ್ಸ್ ತೆಗಿಯೋದು ತುಂಬಾ ಜಾಸ್ತಿ. ನಾನು ತುಂಬಾ ಓದ್ತಾ ಇಲ್ದಿದ್ದ ಕಾರಣಕ್ಕೆ ನನಗೆ ತುಂಬಾ ಡಿಮೋಟಿವೇಶನ್ ಸಿಕ್ತಿತ್ತು. ಸುವರ್ಣ ಸೆಂಟ್ರಲ್ ಸ್ಕೂಲ್ನಿಂದ ನಾನು ಹೊರ ಬಂದೆ. ತುಂಬಾ ಒಳ್ಳೆ ಸ್ಕೂಲ್ ಅದು. ನಾನು ಹೊರ ಬಂದ್ಮೇಲೆ ನನಗೆ ಇನ್ನೊಂದು ಏನಾಯ್ತು ಅಂತಂದ್ರೆ ತುಂಬಾ ಇದಾಯ್ತು. ಅದಾಗಿದ್ದಾದ್ಮೇಲೆ ನಾನು ಸಕ್ಸಸ್ ಕಂಡು ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿದ್ದೀನಿ. ಈಗ ಇವತ್ತಿನ ದಿನ ನಾನು ಆ ಸ್ಕೂಲನ್ನು ಬಿಟ್ಟು ಒಂದು 15 to 20 years ಆಯ್ತು. ಆದ್ರೆ ಇವತ್ತು ಪ್ರತಿಭಾ ಕಾರಂಜಿಗೆ ಹೋಗುವಂತ ಮಕ್ಕಳಿಗೆ ನನ್ನ ಎಕ್ಸಾಂಪಲ್ಸ್ ಕೊಡ್ತಾರಂತೆ. ಅಲ್ವಾ ಸಾಧನೆ ಅಂದ್ರೆ. ಆಮೇಲೆ ಇನ್ನೊಂದು, ಯಾವ್ದೇ ಮಕ್ಕಳು ಸುವರ್ಣ ಸೆಂಟ್ರಲ್ ಸ್ಕೂಲ್ ಮಕ್ಕಳು ನನ್ನ ನೋಡಿದಾರೆ ಅಂದ್ರೆ, ಸರ್ ನಿಮ್ಮನ್ನ ನೋಡಿದ್ನಿ, ಎಲ್ಲಮ್ಮ ನೋಡಿದ್ಯಾ ಅಂತಂದ್ರೆ ನಮ್ಮ ಮೇಡಮ್ ನಿಮ್ ಬಗ್ಗೆ ಹೇಳ್ತಿರ್ತಾರೆ ಅಂತ ಹೇಳ್ತಾರೆ. ಅದು ನನ್ನ ಲೈಫಲ್ಲಿ ಒಂದು ಇದು ಅಂತ ಹೇಳ್ಬೋದು. ಒಬ್ಬ ಕಲಾವಿದರಿಗೆ ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಸ್ನೇಹಿತರೆ? ಸರಿ, ನಿಮ್ಮ ಜೀವನದಲ್ಲಿ ಬೇಸರದ ಸಂಗತಿ, ಬೇಸರದ ಸಂಗತಿ, ನೋವಿನ ಸಂಗತಿ ಸುಮಾರು ಇದಾವೆ. ಅದ್ರಲ್ಲಿ ಒಂದು ಯಾವ್ದಾದ್ರು ಹಂಚ್ಕೊಳ್ಳಿ ನಮ್ಮ ತನುಷ್ ವ್ಲಾಗ್ಸ್. ಮಿಮಿಕ್ರಿ ಇದ್ರಲ್ಲಿ ಬೇಕಾ ಅಥವಾ ಯಾವ್ದಾದ್ರು ಬಗ್ಗೆ ನಿಮ್ ಇಷ್ಟ? ನಾನು 9ನೇ ಕ್ಲಾಸ್ ಮತ್ತೆ ಏನು ಅಂತಂದ್ರೆ ಮತ್ತೆ ಎಕ್ಸಾಮ್ಸ್ ಅಲ್ಲಿ ತುಂಬಾ ಫೇಲ್ಯೂರ್ ಆಗ್ತಾ ಇದ್ದೆ. ನಾನು ಓದ್ತಾ ಇರ್ಲಿಲ್ಲ ಅಂತ ಮನೆಯಲ್ಲೇ ಹೊಡೆಯೋರು, ಸ್ಕೂಲಲ್ಲೂ ತುಂಬಾ ಹೊಡೆಯೋರು 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ. ಮತ್ತೆ ಇನ್ನೊಂದೇನು ಅಂತಂದ್ರೆ ತುಂಬಾ ಏಟ್ ತಿಂದಿದ್ದೀನಿ, ತುಂಬಾ ಪನಿಷ್ಮೆಂಟ್ಸ್ ತಗೊಂಡಿದ್ದೀನಿ. ಆಮೇಲೆ ಜೀವನನೇ ಬೇಡ ಅಂತಂದ್ಬಿಟ್ಟು ಒಂದು ಘಟ್ಟಕ್ಕೆ ಹೋಗಿಬಿಟ್ಟಿದ್ದೆ. ಅದು ನನಗೆ ಮರೆಯಲಾಗದಂತ ಸಂಘಟನೆ. ಇವತ್ತು ಅದನ್ನೇನ ಮಾಡಿದ್ರೆ ನಾನು ನಿಮ್ಮ ಜೊತೆಗೆ ಇರ್ಲಿಲ್ಲ ಇಷ್ಟು ಸಾಧನೆ ಮಾಡಕ್ಕೆ. ಇನ್ನ ಏನು ಅಂತಂದ್ರೆ ಫ್ರೆಂಡ್ಸು, ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಏನು ಅಂತಂದ್ರೆ ತುಂಬಾ ಟಾರ್ಚರ್ ಮಾಡಿದ್ದಾರೆ. 2nd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆ ಘಟನೆ ನಮ್ಮ ಫ್ರೆಂಡ್ಸ್ಗೆಲ್ಲ ಗೊತ್ತಿರುತ್ತೆ. ಅದನ್ನ ಹೇಳೋ ಅಂಥದ್ದು ಬೇಡ. ಅದೆಲ್ಲ ನನಗೆ ಬೇಸರದ ಸಂಘಟನೆ. ಅದರಲ್ಲೂ ನಾನು ಮರೆಯಲಾದಂತಹ ಸಂಘಟನೆಗಳು ಕೊಟ್ಟಿದ್ದಾರೆ, ಒಳ್ಳೆ ಫ್ರೆಂಡ್ಸು ಸಿಕ್ಕಿದ್ದಾರೆ. ಅದಕ್ಕಿನ್ನ ನಾನು 2nd ಸ್ಟ್ಯಾಂಡರ್ಡ್ ಅಲ್ಲಿ ಒಂದು ಘಟನೆ ನಡೀತು, ಅದೇ ನನಗೆ ಜೀವನದ ಜೀವಪಿಚ್ಚೆ ಘಟನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಿಮಿಕ್ರಿಯಲ್ಲಿ ಯಾವ ರೀತಿ ನಿಮಗೆ ಒಂದು ನೋವಿನ ಎಕ್ಸ್ಪೀರಿಯನ್ಸ್ ಆಗಿದೆ? ಮಿಮಿಕ್ರಿ ಕಲಾವಿದರು ಬೆಳೀತಾ ಇದ್ದಾರೆ ಅಂದ್ರೆ ತುಳಕ್ಕೆ ಸಾಕಷ್ಟು ಜನ, ಸಾವಿರಾರು ಜನ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾರೆ. ನೀವು ಯಾವ ರೀತಿ ಫೇಸ್ ಮಾಡಿದ್ರಿ ಆ ಒಂದು ಮಿಮಿಕ್ರಿನಲ್ಲಿ? ಸುಮಾರು ಜನಕ್ಕೆ ಅವಕಾಶ ಅಂತ, ಸರ್ ಒಂದು ಅವಕಾಶ ಕೊಡಿ ಅಂತ ಹೇಳಿದಾಗ, ಆ ಕೆಲಸ ಬೇಡ ಕಣೋ, ಯಾವ್ದೋ ಒಂದು ಕೆಲಸ ನೋಡು, ಇದ್ರಲ್ಲೇನು
ಮುಂದಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದವ್ರು ತುಂಬ ಜಾಸ್ತಿ. ಇನ್ನೊಂದು ನಾವು ಮಿಮಿಕ್ರಿ ಮಾಡಬೇಕಾದ್ರೆ ಸ್ಟೇಜ್ಗಳಿಂದ ಇಳಿಸ್ಬಿಟ್ಟವ್ರೆ. ಒಬ್ಬರು ನೋಡಿದ್ರೆ ಕಾಲರ್ ಪಟ್ಟಿ ಇಟ್ಕೊಂಡು ಇಳಿಸ್ಬಿಟ್ಟು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ದುಡ್ಡು ಕಟ್ಟು ಹೋಗೋ ಸ್ಟೇಜ್ಗೆ ಅಂತ ಕೂಡ ಹೇಳಿದ್ರು ಮಹಾನ್ ಭಾವರು. ಅದು ಎಲ್ಲ ಸುಮಾರು ಘಟನೆ ನಡೆದಿತ್ತು. ಆದರೆ ಆದ್ಮೇಲೆ ಅವಮಾನ, ಮಾನ, ಸನ್ಮಾನ ಎಲ್ಲ ಸನ್ಮಾನಗಳು ಸಿಕ್ಕಿದೆ. ಹಾಗಂತ ಅವಮಾನಗಳು ಸಿಕ್ಕಿದೆ. ಅವಮಾನಗಳು ತಿಂದ್ಮೇಲೆ ಸನ್ಮಾನ ಸಿಕ್ಕಿರೋದು. ಕಲೆಗೆ ಯಾವತ್ತಿದ್ರೂ ಬೆಲೆ ಸಿಕ್ಕೇ ಸಿಗುತ್ತೆ. ಯಾವತ್ತಾದ್ರೂ ಒಂದಿನ ನಮ್ಮ ಕಲೆ ನಮ್ಮನ್ನ ಕಾಪಾಡುತ್ತೆ, ನಮ್ಮನ್ನ ಆ ಪೀಕ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ, ಇದು ವೀಕ್ಷಕರ ಪ್ರಶ್ನೆ ಏನು ಅಂತ ಪ್ರೇಮ್ ಸಿ ಶೇಖರ್ ಅವರು ಕೇಳ್ತಾರೆ. ಉತ್ತರವನ್ನ ಕಮೆಂಟ್ ಮಾಡಿ. ನನ್ನ ಮಿಮಿಕ್ರಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ಆಕ್ಟರ್, ತುಂಬಾ ಆಕ್ಟರ್ಸ್ ಮಿಮಿಕ್ರಿ ಮಾಡಿದ್ರು, ಅದ್ರಲ್ಲಿ ನಿಮಗೆ ಇಷ್ಟವಾದದ್ದು ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದನ್ನ ನಾನು ನಾಳೆವರೆಗೂ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ. ತಪ್ಪದೆ ನೀವು ಕಮೆಂಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ, ಕೊನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ಒಂದು ಜೀವನಕ್ಕೆ ಸ್ಫೂರ್ತಿ, ಧೈರ್ಯ, ಶಕ್ತಿ ಯಾರು? ನನಗೆ ಪ್ರಾಮಿಸ್ ತಗೊಂಡಂತ ನನ್ನ ಫ್ರೆಂಡ್ಸು ಮತ್ತೆ ಟೀಚರ್ಸು ಚೆನ್ನಾಗಿ ಆಗ್ತೀನಿ ಅಂತ ಅಂದ್ಬಿಟ್ಟು ಅವ್ರು 5th ಸ್ಟ್ಯಾಂಡರ್ಡ್ ಅಲ್ಲಿ ಪ್ರಾಮಿಸ್ ತಗೊಂಡಿದ್ರು. ಅದಾಗಿದ್ದಾದ್ಮೇಲೆ ಸ್ಫೂರ್ತಿ, ಧೈರ್ಯ ಮೀನ್ಸ್ ಹನುಮಾನ್ ಚಾಲಿಸ, ಧೈರ್ಯ, ಶಕ್ತಿ. ಅದೇ ಶಕ್ತಿ ಬಂದು ನನ್ನ ಮಕ್ಕಳು ಅಂದರೆ ನನ್ನಲ್ಲಿ ಹೋಗಿ ಮಾಡಿದಾಗ ಸ್ಟಾರ್ಟಿಂಗ್ ಸ್ಟೇಜ್ ನನಗೆ ಸಿಕ್ಕಿದೇನು ಅಂತಂದ್ರೆ, ಎಡುತ್ತೆ ಇದ್ರೆ ಎಡವಪ್ಪ ನಾವು ಚಪ್ಪಾಳೆ ತಟ್ತೀರಿ ಅಂತ ಹೇಳ್ಕೊಟ್ಟವ್ರೆ ಚಿಕ್ಕ ಮಕ್ಕಳು. ನಾನು ಕಲ್ತಿದ್ದು ಮಿಮಿಕ್ರಿ ಸ್ಕೂಲ್ಸು ಕಾಲೇಜಸ್ ಅಲ್ಲಿ ಹೋಗಿ ಫಸ್ಟ್ ಮಿಮಿಕ್ರಿ ಮಾಡ್ತಿದ್ದೆ. ಅದಾದ್ಮೇಲೆ ದೊಡ್ಡ ನಾನು ಚಿಕ್ಕದಾಗೆ ಬೆಳೆದು ದೊಡ್ಡವನಾಗಿರೋದೆ ಹೊರತು ದೊಡ್ಡದಿಂದನೇ ಬಂದಿಲ್ಲ. ಸೊ ಇನ್ನೂ ಕಲಿತಾನೆ ಇರ್ತೀನಿ. ಕಲಿಯೋದ್ರಲ್ಲಿ ಏನು ಇಲ್ಲ, ನನ್ಗೇನು ಬರಲ್ಲ ಅಂತಾನೆ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರೇ ಒಂದು ಮಾತು ಹೇಳಿದ್ದಾರೆ, ಕಲ್ತಿರೋದು ಉಗುರಷ್ಟು, ಕಲಿಬೇಕಾಗಿರೋದು ಬೆಟ್ಟದಷ್ಟು ಅಂತ. ಸೊ ಅವರೇ ಆ ಮಾತು ಅಂದಿದ್ದಾರೆ ಅಂದ್ರೆ ನಾನು ಇನ್ಯಾವನು. ಒಂದೇ ಒಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಏನೇನೋ ಬರೋದಿಲ್ಲ. ಇವಾಗ ತನುಷ್ ಅವ್ರಿಗೆ ಮಿಮಿಕ್ರಿ ಬರೋದಿಲ್ಲ, ನನಗೆ ಹಾಡಾಡೋದಕ್ಕೆ ಬರೋದಿಲ್ಲ, ಆಮೇಲೆ ಒಬ್ಬೊಬ್ರು ಗಾಡಿ ಓಡಿಸೋಕ್ ಬರೋದಿಲ್ಲ, ಒಬ್ಬೊಬ್ಬರಿಗೆ ಬೇರೆದೊಂದು ಬರಲ್ಲ. ನಿಮಗ್ ಬರುತ್ತೆ ಅಂತ ಅವ್ರನ್ನ ಅಂಗಿಸಿ ಏನು ಪ್ರಯೋಜನ ಇಲ್ಲ. ಅವ್ರು ಕಲಿತಾರೆ, ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದನ್ನ ನಾವು ಹೊರ ತೆಗಿಬೇಕಷ್ಟೇ. ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಸ್ಟೇಜ್ ಬೇಕು, ಒಂದು ಕಲೆಗಾಗಿರ್ಬೋದು, ಆಗ್ಲೇ ಅದಕ್ಕೆ ಒಂದು ವ್ಯಾಲ್ಯೂ ಸಿಗುತ್ತೆ ಅಂತ ಬಹಳ ಒಂದು ಸುಂದರವಾಗಿ ಮಾತನ್ನ ಹಂಚ್ಕೊಂಡ್ರು. ಇದರೊಂದಿಗೆ ನಮ್ಮ ಎಪಿಸೋಡ್ 9 ಯಶಸ್ವಿಯಾಗಿ ಮುಕ್ತಾಯವನ್ನ ಗೊಳಿಸ್ತಾ ಇದ್ದೇವೆ. ಇಂದಿನ ಸ್ಪೆಷಲ್ ಗೆಸ್ಟ್ ಶ್ರೀಯುತ ಪ್ರೇಮ್ ಸಿ ಶೇಖರ್ ಅವರು, ಮಿಮಿಕ್ರಿ ಕಲಾವಿದರು, ಅದೇ ರೀತಿ ಮೂಗಿನಲ್ಲಿ ಶಹನಾಯಿಯನ್ನ ನುಡಿಸುವಂತಹ ಒಂದು ಕಲಾವಿದರು. ಇಷ್ಟೊತ್ತು ಅದ್ಭುತವಾಗಿ ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಿದ್ರು, ಅದೇ ರೀತಿ ಮೆಸೇಜ್ ಅನ್ನ ಸಹ ಕೊಟ್ಟಿದ್ದಾರೆ. ಸೊ ಪ್ರೇಮ್ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ಅವರ ಮಿಮಿಕ್ರಿ ಇಷ್ಟೊತ್ತು ಮಾಡಿದಂತಹ ಮಿಮಿಕ್ರಿಯಲ್ಲಿ ಯಾವ ಆಕ್ಟರ್ಸ್ ಒಂದು ಮಿಮಿಕ್ರಿ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ತಿಳಿಸ್ಬೇಡಿ. ನಾನು ನಾಳೆವರೆಗೂ ಕಾಯ್ತಾ ಇರ್ತೀನಿ. ಇನ್ನು ನಾಳೆ ಬೇರೆ ಕಲಾವಿದರನ್ನ ಕರ್ಕೊಂಡು ನಾನು ಬರ್ತೀನಿ, ಎಂಟರ್ಟೈನ್ ಮಾಡ್ತಾ ಒಂದು ಮೆಸೇಜ್ ಅನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮನ್ನೆಲ್ಲ ಮನರಂಜಿಸಿದಂತಹ ಪ್ರೇಮ್ ಸಿ ಶೇಖರ್ ಅವರು, ಮಿಮಿಕ್ರಿ ಕಲಾವಿದರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಬಹಳ ಯಶಸ್ವಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ಕೊಟ್ರಿ. ಈ ಒಂದು ಸಣ್ಣ ಉಡುಗೊರೆ ನಮ್ಮ ತನುಷ್ ವ್ಲಾಗ್ಸ್ ವತಿಯಿಂದ ನಿಮಗಾಗಿ. ಥ್ಯಾಂಕ್ ಯು. ಬ್ಯುಸಿ ಶೆಡ್ಯೂಲ್ ಇದ್ರು ಸಹ ನಮ್ಮ ಈ ತನುಷ್ ವ್ಲಾಗ್ಸ್ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸಕ್ಸಸ್ಫುಲ್ ಆಗಿ ಎಪಿಸೋಡ್ 9 ಕಂಪ್ಲೀಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.